ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗೆ ಕೆಲವು ಗೊಂದಲಗಳಿದ್ದಾವೆ, ಆ ಗೊಂದಲಗಳು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನುವ ಜ್ಞಾನ, ಅದರ ಜೊತೆ ನಿಮಗೆ ನಿಮ್ಮದೇ ಆದ ಬ್ಲೆಸ್ಸಿಂಗ್ ಸಿಗುತ್ತೆ. ಅಂದರೆ ಅದು ಯಾವ ರೀತಿ ಮಿರಾಕಲ್ಸ್ ನಿಮ್ಮ ಜೀವನಕ್ಕೆ ಎದುರಾಗತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ಒಂದು ನಂಬಿಕೆಯ ದೃಢ ವಿಶ್ವಾಸದ ಎನರ್ಜಿಯೊಂದಿಗೆ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ನಿಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಏನಾಗತ್ತೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಈ ಮಿರಾಕಲ್ಸ್ ಅಂದ ತಕ್ಷಣ ನಿಮ್ಮ ಪ್ರಾರ್ಥನೆ ಅಂದರೆ ಮ್ಯಾನಿಫೆಸ್ಟ್ ವಿಚಾರದಲ್ಲಿ ಅಡಗಿದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತದೆ. ಅಂದರೆ ನೀವು ಯಾವ ಸಂಕಲ್ಪವನ್ನು ಮಾಡಿಕೊಂಡು ಗುರುವಿನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಆ ಇಚ್ಛೆ ಪೂರ್ತಿಗೋಸ್ಕರ ಒಂದು ಇಷ್ಟು ಒಳ್ಳೆಯ ಉದ್ದೇಶದ ಕಾರ್ಯವನ್ನು ಮಾಡ್ತಿದ್ರೆ ಈ ಎಲ್ಲ ವಿಚಾರಗಳು ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ಇಂತಹ ಒಂದು ಸದುದ್ದೇಶವನ್ನು ಆ ಗುರು ನಿಮ್ಮ ಜೀವನದಲ್ಲಿ ತುಂಬಿಸುವ ಮೂಲಕ ಒಂದು ಅದ್ಭುತ ಮಿರಾಕಲ್ಸೇ ಮಾಡಿದ್ದಾರೆ. ಯಾಕಂದರೆ ನೀವು ಮೊದಲು ನಿಮ್ಮನ್ನು ಬದಲಾಯಿಸ್ಕೊಳ್ಬೇಕಾಗಿತ್ತು. ಆ ನಂತರ ನೀವೇನು ಪಡ್ಕೊಳ್ತೀರಾ ಅದಕ್ಕೆ ನೀವು ಪಡ್ಕೊಳ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅದಕ್ಕೆ ನೀವು ಅರ್ಹರಾಗ್ತೀರ. ಹಾಗಾಗಿ ಇಲ್ಲಿ ಆ ಅರ್ಹತೆಯನ್ನು ಮೊದಲು ಕೊಡಬೇಕಲ್ವ, ಅದಕ್ಕೋಸ್ಕರ ಕೆಲವು ಸಿದ್ಧತೆಗಳನ್ನು ಮಾಡಿದರು. ಹಿಂದೆ ನೀವು ಹೇಗಿದ್ರಿ ಈಗ ಹೇಗಿದ್ದೀರಾ ಅನ್ನೋದನ್ನು ನೀವು ನೆನಪು ಮಾಡಿಕೊಂಡ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಈಗಿಷ್ಟು ಬದಲಾವಣೆ ಆಗಿದ್ದೀರಾ ಅಂದರೆ ಅದು ಗುರುವಿನ ಬಳಿ ಬಂದ ಮೇಲೆ ಅವರ ಉಪದೇಶಗಳಂತೆ ನಡ್ಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೀರಾ. ಏರಿಳಿತ ಇರ್ಬೋದು, ಆದರೆ ಅವುಗಳಿಂದ ನಾನು ಪಾರಾಗ್ತೀನಿ, ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ ಅನ್ನುವ ಒಂದು ಪ್ರೌಡ್ ಫೀಲ್ ನಿಮ್ಮಲ್ಲಿದೆ ಅಲ್ವಾ. ಹೆಮ್ಮೆಯ ವಿಚಾರ ಅದು ನಿಮಗೆ, ಅಹಂಕಾರ ಅಲ್ಲ. ನನ್ನ ಜೊತೆ ನನ್ನ ಗುರುವಿದ್ದಾರೆ, ಒಳ್ಳೆಯ ಉದ್ದೇಶದ ಕರ್ಮ ಮಾಡಿದ್ದೀನಿ, ಈಗ ಯಾಕೆ ಹೆದರಲಿ? ತಪ್ಪು ಮಾಡಬೇಕಾದ್ರೆ ಹೆದರಲಿಲ್ಲ, ಈಗ ಅದು ತಪ್ಪು ಮಾಡಿದ್ದ ಕರ್ಮನೋ ಏನೋ ಗೊತ್ತಿಲ್ಲ, ಈ ರೀತಿ ಆಗಿದೆ. ಆದರೆ ಈಗ ನಾನು ಸತ್ಯದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಒಳ್ಳೆಯ ಉದ್ದೇಶಗಳೊಂದಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಅಂದರೆ ನಾನು ಈಗ ಯಾಕೆ ಹೆದರಬೇಕು? ನನ್ನ ಜೊತೆ ಇದ್ದಾರೆ ನನ್ನ ಗುರುವು, ಅವ್ರ ಮಾರ್ಗದರ್ಶನ, ಅವರ ರಕ್ಷಣೆ, ಅವರ ಸಹಾಯ ಸಮಯಕ್ಕೆ ಸಿಗುತ್ತೆ ಅನ್ನೋ ರೀತಿಲಿ ನೀವೇ ದೃಢ ವಿಶ್ವಾಸದಿಂದ ಇದ್ದೀರಾ ಅಂದರೆ ಇದು ಕೂಡ ಒಂದು ಮಿರಾಕಲ್ಸೇ ಅಲ್ವಾ. ಈ ಒಂದು ಟ್ವಿಸ್ಟ್ ಕೂಡ ಇದೆ. ಅಂದರೆ ಇಷ್ಟೇ ಅಲ್ಲ, ಈ ಬದಲಾವಣೆ ಜೊತೆಗೆ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತಿದ್ದೀರಾ, ಯಾವುದನ್ನು ಕಳ್ಕೊಳ್ಬೇಕು ಅಂತ ಇದ್ದೀರಾ, ಯಾವುದನ್ನು ಗುರುತಿಸ್ಕೊಳ್ಬೇಕು ಅಂತ ಇದ್ದೀರಾ, ಹಾಗೆ ಯಾವ ಸ್ಪಷ್ಟತೆಯನ್ನು ತಿಳ್ಕೊಳ್ಬೇಕು ಅಂತ ಇದ್ದೀರಾ, ಯಾವ ಸತ್ಯವನ್ನು ಹೊರ ಹಾಕಬೇಕು ಅಂತ ಇದ್ದೀರಾ, ಇಲ್ಲ ಯಾವ ಸತ್ಯವನ್ನು ಅರ್ಥಕೊಳ್ಬೇಕು ಅಂತ ಇದ್ದೀರಾ, ಆ ವಿಚಾರದಲ್ಲಿ ಒಂದು ಮಿರಾಕಲ್ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ಬರುತ್ತೆ. ಅಂದರೆ ನೀವು ಬಯಸಿದ್ದು ಕೈಗೂಡುತ್ತೆ. ಅದರಿಂದ ನೀವು ಸಾಕಷ್ಟು ನಿರ್ಧಾರಗಳನ್ನು ತಗೊಳ್ತೀರಾ. ನೀವು ಬಯಸ್ತಾ ಇರುವ ಒಂದು ಮಿರಾಕಲ್ಸ್ ನಿಮ್ಮ ಮ್ಯಾನಿಫೆಸ್ಟ್ ಮೂಲಕ ಪೂರ್ಣಗೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇನ್ನೂ ಬಲವಾದ ವಿಶ್ವಾಸದೊಂದಿಗೆ ಗುರುವಿಗೆ ಶರಣಾಗಿ. ಹಾಗೆ ಯಾಕಿಷ್ಟು ತಡ ಆಯಿತು ಅನ್ನೋ ಪ್ರಶ್ನೆ ಬೇಡ. ಏನೇ ಭಗವಂತ ಕೊಡಬೇಕಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಪಾಠ ಕಲಿಸ್ತಾರೆ. ಅದರ ನಂತರ ನೀವು ಅದಕ್ಕೆ ಅರ್ಹರ, ಆ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಅರ್ಹರ, ಅದು ನಿಮಗೆ ಅಷ್ಟು ಮುಖ್ಯನಾ ಎಲ್ಲವೂ. ಯಾಕಂದರೆ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತಗೊಳ್ಳೋ ಅಷ್ಟು ಈಗ ಸಮರ್ಥತೆ ಬಂದಿದೆ, ಆವಾಗಲೇ ಅದನ್ನು ಕೊಡಬೇಕಲ್ವಾ. ಈಗ ನಿಮ್ಮ ಮಗು ಒಂದು 5 ವರ್ಷ 10 ವರ್ಷದ ಮಗುಗೆ ನೀವು ಬೈಕ್ ಕೊಡಿಸ್ತೀರಾ, ಅದು ತುಂಬ ಹಠ ಮಾಡುತ್ತೆ, ನಂಗೆ ಬೇಕೇ ಬೇಕು ಅಂತ ಹೇಳಿ. ನೀವು ಕೊಡಿಸ್ತೀರಾ? ಇಲ್ಲಪ್ಪ, ನೀನು ಬೈಕ್ ಹೊಡೆಯೋಷ್ಟು ಅರ್ಹನಾಗು, ಆಗ ನಾನು ನಿನಗೆ ಖಂಡಿತ ಕೊಡಿಸ್ತೀನಿ. ಈಗ ನಿನ್ನ ಒಂದು ವಯಸ್ಸು ಅದಲ್ಲ, ಹಾಗಾಗಿ ನೀನೀಗ ಓದು, ವಿದ್ಯಾವಂತನಾಗು, ಗಟ್ಟಿಯಾಗಿರು, ಹಾಗೆ ಒಳ್ಳೆಯ ವಿಚಾರಗಳನ್ನು ತಿಳ್ಕೊ, ಹಾಗೆ ಪಡ್ಕೊ, ಹಾಗೆ ಅದಕ್ಕೆ ಅರ್ಹನಾಗು ಅನ್ನೋ ರೀತಿಯಲ್ಲಿ ತಿಳುವಳಿಕೆ ಹೇಳ್ತಿರಲ್ಲ, ಆ ರೀತಿಯಾಗಿ ಇಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನೀವು ಹೇಗಿದ್ರೋ ಬೇಡ, ಈಗ ನೀವು ಬದಲಾವಣೆ ಆಗಿದ್ದೀರಲ್ಲ ಅಂದರೆ ಅದಕ್ಕೆ ಅರ್ಹರಾಗಿದ್ದೀರ. ನೀವು ಹಿಂದೆ ಬದಲಾವಣೆ ಇಲ್ಲದಿಂದ ಅಂಥ ಸಂದರ್ಭದಲ್ಲಿ ಏನೆಲ್ಲ ಬೇಕು ಅಂತೇಳಿ ಬಯಸ್ತಾ ಇದ್ರಿ, ಆದರೆ ಅದಕ್ಕೆ ಸಿದ್ಧತೆ ಇರಲಿಲ್ಲ, ಪೂರ್ವ ಸಿದ್ಧತೆಯೂ ಇರಲಿಲ್ಲ, ಅದಕ್ಕೆ ನೀವು ಅರ್ಹತೆಯೂ ಪಡ್ಕೊಂಡಿರಲಿಲ್ಲ. ಆದರೆ ಈಗ ಹಾಗಲ್ಲ, ಗುರುವಿನ ಉಪದೇಶಗಳ ಮೇರೆಗೆ ನೀವು ನಿಮ್ಮನ್ನು ಬದಲಾಯಿಸೋದ್ರ ಜೊತೆಗೆ ನೀವು ನೋಡುವ ಉದ್ದೇಶ ಕೂಡ ಬದಲಾಗಿದೆ ಈಗ. ಹಾಗಾಗಿ ನೀವು ಅದಕ್ಕೆ ಅರ್ಹರಾಗಿದ್ದೀರ. ಆ ಸಿದ್ಧತೆಯೊಂದಿಗೆ ಗುರುವು ಕೊಡ್ತಾ ಇದ್ದಾರೆ, ಹಾಗಾಗಿ ತಡ ಆಯಿತು. ಸ್ನೇಹಿತರೆ, ನಾನು ಏನಾದರೂ ಈ ರೀಡಿಂಗ್ ಮಾಡೋದು ತುಂಬ ಫಾಸ್ಟ್ ಆಗುತ್ತಾ? ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾನು ಈ ರೀಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಶಬ್ದಗಳು ಬರುತ್ತಲ್ಲ, ಡಿಸ್ಟರ್ಬೆನ್ಸು, ಹಾಗಾಗಿ ನಾನು ಸ್ವಲ್ಪ ವೇಗವಾಗಿ ಹೇಳಲಿಕ್ಕೆ ಶುರು ಮಾಡಿಬಿಡ್ತೀನಿ. ಏನಾದರೂ ನಿಮಗೆ ಆ ಥರ ಅನಿಸಿದರೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ, ನಾನು ನನ್ನ ತಪ್ಪನ್ನು ಸರಿ ಮಾಡ್ಕೊಳ್ತೀನಿ ಪ್ಲೀಸ್. ನೀವು ಅಸಂಭವ ಅಂದ್ಕೊಂಡ್ಬಿಟ್ಟಿದ್ರಿ, ಅದು ಆಗೋದೇ ಇಲ್ಲ, ನಡೆಯೋದೇ ಇಲ್ಲ, ಅದು ಸಿಗೋದೇ ಇಲ್ಲ ಅನ್ನೋ ರೀತಿಲಿ ಆ ವಿಚಾರವನ್ನು ಅಸಂಭವ ಅನ್ನೋ ರೀತಿಲಿ ಕೈ ಬಿಟ್ಬಿಟ್ಟಿದ್ರಿ. ಆದರೆ ಈಗ ಸೂಚನೆ ಸಿಗ್ತಾ ಇದೆ, ಇಲ್ಲಿ ಗುರುವು ನಿಮಗೆ ಒಂದು ಬಂಗಾರದ ಸಮಯ ಅಂದರೆ ಗೋಲ್ಡನ್ ಸಮಯ ಅಂತಾರಲ್ಲ, ಹಾಗೆ ಗೋಲ್ಡನ್ ಸಮಯದ ಜೊತೆ ಒಂದು ಬಂಗಾರದ ದ್ವಾರ ಅಂದರೆ ಗೋಲ್ಡನ್ ದ್ವಾರವನ್ನು ನಿಮಗೋಸ್ಕರ
ತೆರಿತಾ ಇದ್ದಾರೆ. ಅಲ್ಲಿ ನೀವೇನು ಅಸಂಭವ ಅಂದ್ಕೊಂಡಿದ್ರಲ್ಲ ಅದು ಸಂಭವ ಆಗುವ ಲಕ್ಷಣಗಳು ಪೂರ್ಣವಾದ ಸೂಚನೆ ನಿಮಗೆ ಸಿಗುತ್ತೆ. ಆದಷ್ಟು ಬೇಗನೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಅಂದರೆ ನೀವು ಪರೀಕ್ಷೆ ಮಾಡಿಸಿದಾಗ ತಾಯಿಯಾಗುವ ಭಾಗ್ಯನೇ ಇಲ್ಲ ಅಂತ ಹೇಳಿದ್ರ, ಆಕಸ್ಮಿಕವಾಗಿ ಇಲ್ಲಿ ಗುರುವಿನ ಶರಣದಲ್ಲಿ ನೀವು ದುಃಖದಿಂದ ಒಂದು ಮ್ಯಾನಿಫೆಸ್ಟ್ ಅಂದರೆ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಒಂದು ಕೋರಿಕೆ ಇಟ್ಟಿದ್ರಿ. ಖಂಡಿತ ಅಂದರೆ ನನಗೆ ಏನಾದರೂ ನಾನು ಹಿಂದಿನ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲಾಗಿರ್ಬೋದು, ನನಗೆ ತಿಳಿಯೋದೇನೋ ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸ್ಬಿಡಿ, ಒಂದೇ ಒಂದು ಅವಕಾಶ ಕೊಡಿ ನನ್ನ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ. ಅದು ನಾನು ತಾಯಿಯಾಗುವ ಕನಸನ್ನು ಈಡೇರಿಸುವ ಮೂಲಕ. ಆಗ ಖಂಡಿತ ನನ್ನ ಜೀವನದಲ್ಲಿ ನಾನು ಯಾವತ್ತಿಗೂ ಕೂಡ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದಿಲ್ಲ, ಯಾವುದೇ ರೀತಿ ಕೆಟ್ಟ ಉದ್ದೇಶವನ್ನು ಹೊಂದೋದಿಲ್ಲ. ನಾನಾಯಿತು, ನನ್ನ ಕುಟುಂಬ ಆಯಿತು, ನನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಾಯಿತು ಅನ್ನೋ ರೀತಿಲಿ ಇದ್ಬಿಡ್ತೀನಿ ತಂದೆ ನಿಮ್ಮ ಸೇವೆ ಮಾಡ್ತಾ ಅಂತೇಳಿ ನೀವೊಂದು ಪ್ರಾರ್ಥನೆ ಮಾಡಿರ್ಬೋದು. ಅದು ತಾಯಿ ವಿಚಾರ ಆಗಿರ್ಬೋದು, ಇಲ್ಲ ಅಂದರೆ ಮದುವೆ ವಿಚಾರ ಆಗಿರ್ಬೋದು, ಇಲ್ಲ ಒಂದು ಕೆಲಸದ ವಿಚಾರ ಆಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗುತ್ತೆ, ನಾನು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾನು ಇಲ್ಲಿ ಉದಾಹರಣೆ ಅಂತೂ ಕೊಡ್ತೀನಿ. ಯಾರ್ಯಾರಿಗೆ ಅದು ಕನೆಕ್ಟ್ ಆಗುತ್ತೆ ತಗೊಳ್ಳಿ. ಕನೆಕ್ಟ್ ಆಗದೇ ಇದ್ದವರು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಯಾವ ರೀತಿ ಪ್ರಾರ್ಥನೆ ಇದೆಯೋ, ಮ್ಯಾನಿಫೆಸ್ಟ್ ಇದೆಯೋ, ಅದಕ್ಕೆ ಈ ವಿಚಾರವನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ನಡಿಲಿಕ್ಕೆ ಶುರುವಾಗಿದೆ ಅಂದರೆ ಆ ತಿರುವು ನಿಮಗೆ ಸಿಗುತ್ತೆ, ಅದು ನಡೆಯುತ್ತೆ. ಅದರ ಸಿದ್ಧತೆ ಒಳಗಿಂದ ಒಳಗೆ ನಡೀತಾ ಇತ್ತು. ಕರ್ಮನೂ ಕಳೀತಾ ಇದ್ರು, ದೋಷನೂ ನಿವಾರಣೆ ಮಾಡ್ತಾ ಇದ್ರು. ಈಗ ಅದನ್ನು ಪಡೆದುಕೊಳ್ಳುವ ಹಂತ ಬಂದಿದೆ ಎನ್ನುವ ಸೂಚನೆ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಎರಡು ಆತ್ಮಗಳು ಒಂದೇ ಆತ್ಮದ ಎರಡು ಭಾಗಗಳಂತೆ ಸಂಪರ್ಕ ಹೊಂದಿರುವ ಅನುಭವ ಕೆಲವರ ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಆಗ್ತಾ ಇರತ್ತೆ. ಇದು ಸಾಮಾನ್ಯ ಪ್ರೀತಿ ಅಥವಾ ಆಕರ್ಷಣೆಗಿಂತ ಗಾಢವಾದ ಆತ್ಮೀಯ ಸಂಪರ್ಕ, ಆಧ್ಯಾತ್ಮಿಕ, ಭಾವನಾತ್ಮಕ, ವೈಯಕ್ತಿಕ ಅನುಭವಗಳನ್ನು ಈ ಒಂದು ಎನರ್ಜಿ ಕೊಡುತ್ತೆ. ಯಾವ ರೀತಿ ಅಂದರೆ ಒಂದು ಆತ್ಮ ಎರಡು ಭಾಗಗಳಾಗಿ ವಿಭಜನೆಗೊಂಡಿರುತ್ತೆ. ಆ ಎರಡೂ ಭಾಗಗಳು ಜೀವನದಲ್ಲಿ ಯಾವಾಗಲಾದರೂ ಮತ್ತೆ ಭೇಟಿಯಾಗ್ತವೆ. ಆ ಭೇಟಿಯಿಂದ ಜೀವನದಲ್ಲಿ ದೊಡ್ಡ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬದಲಾವಣೆಗಳು ಆರಂಭವಾಗ್ತವೆ. ಇಂಥ ಒಂದು ಕೆಲವು ಎನರ್ಜಿಗಳು ನಿಮ್ಮ ಜೀವನಕ್ಕೆ ಇಲ್ಲಿ ಬಂದಿದೆ. ಕೆಲವರ ಎನರ್ಜಿ ಇದು ಕೇವಲ ಲವ್ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಪ್ರೀತಿಯ ಸಂಬಂಧದಲ್ಲಿ ಮಾತ್ರ ಅಲ್ಲ, ಆತ್ಮದ ಜಾಗೃತಿಯ ವಿಚಾರ ಆಗಿರ್ಬೋದು, ಜೀವನದಲ್ಲಿ ಪಾಠದ ವಿಚಾರದಲ್ಲಾಗಿರ್ಬೋದು, ಸ್ವಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಒಳಗಿನ ಗಾಯಗಳ ಚಿಕಿತ್ಸೆ ಆಗಿರ್ಬೋದು, ಆತ್ಮವಿಶ್ವಾಸದ ಬೆಳವಣಿಗೆ ಆಗಿರ್ಬೋದು, ಈ ವಿಚಾರದಲ್ಲೂ ಕೂಡ ಈ ಎನರ್ಜಿ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಮಿರರ್ ಎನರ್ಜಿಯ ಥರ, ಅಂದರೆ ಕನ್ನಡಿಯ ಎನರ್ಜಿ ಥರ. ನೀವು ಒಳಗೆ ಯಾವ ಭಯ, ಯಾವ ನೋವು, ಯಾವ ಅಸುರಕ್ಷತೆಯ ಇಟ್ಕೊಂಡಿರ್ತೀರಲ್ಲ, ಅದನ್ನು ಮತ್ತೊಬ್ಬ ವ್ಯಕ್ತಿ ನಿಮ್ಮ ಮುಂದೆ ತೋರಿಸುವಂತೆ ಅನಿಸ್ತಾ ಇರುತ್ತೆ ನಿಮಗೆ. ಇಬ್ಬರದ್ದು ಕೂಡ ಒಂದೇ ರೀತಿಯ ವಿಚಾರಗಳು ನಿಮ್ಮ ಮನಸ್ಸಲ್ಲಿರೋದನ್ನು ಅವ್ರು ಮೊದಲೇ ಹೇಳ್ಕೊಂಡ್ಬಿಡ್ತಾರೆ. ಆ ರೀತಿಯ ಅನುಭವ ಆಗ್ತಾ ಇದೆ ಅಂದರೆ ಇಲ್ಲಿ ನಿಮ್ಮದು ಟ್ವಿನ್ ಫ್ಲೇಮ್ ಎನರ್ಜಿಯಲ್ಲಿ ಇದ್ದೀರಾ ನೀವಿಬ್ಬರು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾವುದೋ ಒಂದು ಭಾವನಾತ್ಮಕ ಆತ್ಮದ ಸಂಬಂಧ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ತ್ಯಜಿಸಲ್ಪಡುವ ಭಯ, ಅತಿಯಾದ ಅಂಟಿಕೆ, ಆತ್ಮವಿಶ್ವಾಸದ ಕೊರತೆ, ಹಳೆಯ ಸಂಬಂಧದ ನೋವು ಇವೆಲ್ಲ ಹೊರಗೆ ಬರಲಿಕ್ಕೆ ಶುರುವಾಗ್ತವೆ. ಅಂದರೆ ನಿಮಗೆ ಅವ್ರು ಕಂಡ ತಕ್ಷಣ ನೀವು ಅವ್ರ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಬೇಕು, ಅವ್ರು ನನ್ನವರೇ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗುತ್ತೆ. ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ ಅಂದರೆ ಇದು ಕೂಡ ಹಿಂದಿನ ಜನ್ಮದ ಒಂದು ಋಣವನ್ನು ತೋರಿಸ್ತದೆ. ನೀವು ವೈಯಕ್ತಿಕ ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು, ಅಂದರೆ ಮದುವೆ ಆದ ತಕ್ಷಣ ನೀವು ನಿಮ್ಮ ಗಂಡನನ್ನು ಇಲ್ಲ ನಿಮ್ಮನ್ನು ಅವ್ರು ನಂಬಿ ಪೂರ್ಣವಾಗಿ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ನನ್ನ ಜೀವನದಲ್ಲಿ ಹಿಂದೆ ಹೀಗೆ ನಡೆದಿತ್ತು, ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಹಾಗೆ ನಾನು ತುಂಬ ಜೀವನದಲ್ಲಿ ಹೋರಾಟ ಮಾಡಿದ್ದೀನಿ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಈ ರೀತಿಯಾಗಿ ಹೇಳೋದಾಗಿರ್ಬೋದು. ಅವರು ಅದನ್ನು ಶೇರ್ ಮಾಡ್ತಾರೆ. ಯಾಕಂದರೆ ಹಳೆಯ ಮನಸ್ಸಿನ ಗಾಯಗಳನ್ನು ನೀವು ಗುಣಪಡಿಸ್ಬಹುದು ಅನ್ನೋ ರೀತಿಯಲ್ಲಿ ಒಂದು ನಂಬಿಕೆಯಿಂದ ಅವ್ರು ಹೇಳ್ಕೊಳ್ಬೋದು. ಜೀವನದ ಅರ್ಥ ಹುಡುಕುವ ಮನಸ್ಥಿತಿಯೂ ಕೂಡ ಅವರಿಗೆ ನಿಮ್ಮಲ್ಲಿ ಕಾಣಿಸ್ಬೋದು. ಧ್ಯಾನ, ದೇವರ ಭಕ್ತಿ, ಆಧ್ಯಾತ್ಮಿಕತೆ ಕಡೆ ಮನಸ್ಸು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ನಿಮ್ಮನ್ನು ನೋಡಿ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ಭಾವ ಇದೆ, ಹಾಗಾಗಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಆಕಸ್ಮಿಕ ಒಂದೇ ಒಂದು ಸಣ್ಣ ಭೇಟಿಯಿಂದ ಅವರು ನಿಮ್ಮ ಕಡೆ ತುಂಬ ಆಕರ್ಷಣೆಯಾದರು. ನಿಮಗಾಗಿರ್ಬೋದು, ಅವರಿಗಾಗಿರ್ಬೋದು. ಒಂದು ಸಣ್ಣ ಮಾತುಕತೆಯಿಂದ ಶುರುವಾಗಿ ಇಲ್ಲ ಒಂದು ಪ್ರಯಾಣದಲ್ಲೇ ಪರಿಚಯ ಆಗಿರ್ಬೋದು. ಒಟ್ಟಾರೆಯಾಗಿ ಒಮ್ಮೆ ತುಂಬ ಹತ್ತಿರ ಬರ್ತಾರೆ, ಮತ್ತೆ ಒಮ್ಮೆ ದೂರ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತದೆ. ಅಂದರೆ ಈ ರೀತಿಯಾದ ಒಂದು ಪರಿಚಯ ಕೆಲವೊಂದು ಸರಿ ತುಂಬ ಹತ್ತಿರ ಆಗಿತ್ತು, ಬಿಟ್ಟಿರಲಾರದ ಅನುಭವವನ್ನು ಕೊಟ್ಟಿತ್ತು. ಅಂತಹ ಸಂಬಂಧ ಕೆಲವೊಮ್ಮೆ ದೂರನೂ ಆಗಿದೆ. ಇದು ಒಂದು ಆತ್ಮದ ಉದ್ದೇಶದ ಆಯ್ಕೆ ಆಗಿರುತ್ತೆ. ಈ ರೀತಿ ಸಂಬಂಧಗಳು ಒಬ್ಬ ವ್ಯಕ್ತಿ ದೂರ ಓಡಲು ಪ್ರಯತ್ನಿಸ್ತಾ ಇರ್ತಾರೆ, ಇನ್ನೊಬ್ಬ ವ್ಯಕ್ತಿ ಹೆಚ್ಚು ಕನೆಕ್ಷನನ್ನು ಹುಡುಕ್ತಾ ಇರ್ತಾರೆ ಅವ್ರ ಜೊತೆ ಇರಲಿಕ್ಕೆ. ಈಗ ನಿಮ್ಮ ಮಗು ನಿಮ್ಮಿಂದ ದೂರ ಇರೋಕ್ಕೆ ಪ್ರಯತ್ನಿಸ್ತಾ ಇದೆ, ಆದರೆ ನಿಮಗೆ ಅದು ಸಹಿಸೋಕ್ಕಾಗ್ತಾ ಇಲ್ಲ, ಆ ಮಗು ನನ್ನ ಹತ್ರ ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಿ. ಹಾಗೆ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಇಲ್ಲ ಯಾರೋ ಮಧ್ಯ ಪ್ರವೇಶ ಮಾಡಿದ್ದಾರೆ, ಈ ರೀತಿ ಅದು ನನ್ನ ಕೈ ತಪ್ಪು ಹೋಗ್ಬಿಡ್ತಾರೆ ಅವರು ಅನ್ನೋ ರೀತಿಯಲ್ಲಿ ಭಯ ಇದೆ. ಅದರಿಂದ ನೀವು ಅವರನ್ನು ತುಂಬ ಕಾಳಜಿ ಪ್ರೇಮದಿಂದ ನೋಡ್ಕೊಂಡಿರೋದ್ರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂಕಟ, ನೋವು, ವೇದನೆ ಆಗ್ತದೆ. ಆ ರೀತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಒಬ್ಬ ವ್ಯಕ್ತಿ
ಅಂದರೆ ಇದೇ ರೀತಿ ಓಡಲು ಪ್ರಯತ್ನಿಸ್ತಾ ಇದ್ದರೆ ನೀವು ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ, ಅಂದರೆ ಹೆಚ್ಚು ಕನೆಕ್ಷನನ್ನು ನೀವು ಅವರಲ್ಲಿ ಬಯಸ್ತಾ ಇದ್ದೀರಾ. ಇಲ್ಲ ಅವರು ತಿರಸ್ಕಾರ ಮಾಡ್ತಾ ಇರ್ಬೋದು, ಇಲ್ಲ ಅವರು ಒಂದು ಸರಿ ತುಂಬ ಕೆಲಸದ ಒತ್ತಡ, ಸುತ್ತಾಟದ ಒತ್ತಡ, ಇಲ್ಲ ಜೀವನದಲ್ಲಿ ಏನೋ ಒಂದು ಪಡ್ಕೊಳ್ಬೇಕು ಅನ್ನೋ ಹಂಬಲದಲ್ಲಿ ಅವರು ತುಂಬ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಸಮಯದಲ್ಲಿ ನಿಮಗೆ ಅವರು ಸಮಯ ಕೊಡ್ತಾ ಇಲ್ಲ ಅನ್ನೋ ನೋವು ಕೂಡ ನಿಮಗೆ ಕೆಲವೊಂದು ಸರಿ ಕಾಡ್ತಾ ಇರೋದೆ. ಅಂದರೆ ಅವರು ಸ್ವಲ್ಪ ಅದ್ರ ಕಡೆ ಓಡೋಕ್ಕೆ ಪ್ರಯತ್ನ ಪಟ್ಟಾಗ ನೀವು ಹೆಚ್ಚು ನನಗೆ ಕನೆಕ್ಷನ್ ಆಗಬೇಕು ಅನ್ನೋ ರೀತಿಲಿ ಬಯಸ್ತಾ ಇದ್ದೀರಾ ಅನ್ನೋ ರೀತಿಲಿ ಕೆಲವರು ಕಾಣಿಸ್ತಾರೆ. ಹಾಗಾಗಿ ಕೆಲವೊಂದು ಸಾರಿ ದೂರ ಆಗಲೇಬೇಕು ಅಂತ ಹೋಗ್ತಾರೆ, ಕೆಲವೊಂದು ಸಾರಿ ಈ ರೀತಿಯ ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿ ಓಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಕೆಲವೊಂದು ಸಾರಿ ಆ ಎಲ್ಲ ವಿಚಾರಗಳು ನಿಮಗೆ ನೋವು ಕೊಡ್ತಾ ಇದ್ದಾವೆ ಈ ಸಮಯದಲ್ಲಿ. ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ವಿಶ್ವಾಸ ಇಡಿ, ಖಂಡಿತ ಅವರು ಮರಳಿ ಬರ್ತಾರೆ ಅಂತ ಹೇಳಿ. ಅಂದರೆ ಅವ್ರು ಹೋಗೋದಿಲ್ಲ ಅನ್ನೋ ರೀತಿಲಿ ನಂಬಿಕೆ ಇಟ್ಕೊಳ್ಳಿ. ಈ ಟ್ವಿನ್ ಫ್ಲೇಮ್ ಸಂಬಂಧ ಅಂದರೆ ಈ ಆತ್ಮದ ಸಂಬಂಧದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇನ್ನೊಬ್ಬರನ್ನು ಪಡ್ಕೊಳ್ಳೋದು ಅನ್ನೋದಕ್ಕಿಂತ ಸ್ವತಃ ನಿಮ್ಮನ್ನು ಅರ್ಥಕೊಳ್ಳೋದು ಅಂತ ಹೇಳಿ ಇಲ್ಲಿ ಕೆಲವೊಂದು ಸರಿ ಅದು ಸೂಚನೆಯನ್ನು ಕೊಡ್ತಾ ಇರುತ್ತೆ ನಿಮಗೆ. ಒಂದು ಎನರ್ಜಿ ಹತ್ತಿರ ಬಂದು ದೂರ ಆಗ್ತಾ ಇದ್ದಾರೆ ಒಬ್ಬರು ಅಂದರೆ ಹತ್ತಿರ ಬಂದು ಚೆನ್ನಾಗಿದ್ದು ದೂರ ಹೋಗ್ತಾ ಇದ್ದರೆ ಆ ಋಣ ಅಷ್ಟೇ. ಅವರ ಆತ್ಮದ ಉದ್ದೇಶವನ್ನು ಹೊಂದಿ ನಿಮ್ಮ ಜೊತೆ ಇಷ್ಟು ಸಮಯ ಇರಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮಧ್ಯದಲ್ಲಿ ಅವರು ದೂರ ಆಗಿ ಅವರ ಇನ್ನೊಂದು ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಮುಂದೆ ಹೋಗ್ತಾರೆ. ಇದರಿಂದ ನಿಮ್ಮ ವ್ಯಕ್ತಿತ್ವ ಬದಲಾಗ್ಬೋದು, ಜೀವನದ ದಿಕ್ಕು ಕೂಡ ನೀವು ಬದಲಾಯಿಸ್ಕೊಳ್ಬೋದು, ಭಾವನಾತ್ಮಕವಾದ ಒಂದು ಶುದ್ಧೀಕರಣ ನಿಮ್ಮಲ್ಲಾಗ್ಬೋದು, ದೇವರ ಅಥವಾ ವಿಶ್ವದ ಮೇಲೆ ಹಾಗೆ ನೀವು ನಂಬಿದ ಗುರುವಿನ ಮೇಲೆ ನಂಬಿಕೆ ಹೆಚ್ಚಾಗ್ಬೋದು. ಈ ರೀತಿ ಅವರು ನಿಮ್ಮನ್ನು ಬಿಟ್ಟು ಹೋದಾಗ, ಇಲ್ಲ ಅಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಮಾಡಿ ಹೋದಾಗ ನಿಮ್ಮನ್ನು ಬದಲಾಯಿಸ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಒಂದು ಸಹಾಯ ಆಗತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ. ಎಲ್ಲೋ ಒಂದು ರೀತಿಯಲ್ಲಿ ಆ ಅಂಟುವಿಕೆಯಿಂದ ಅವರಿಗೆ ಅವರೇ ಬೇಕು ಅನ್ನೋದು, ಇಲ್ಲ ಅವರ ಒಂದು ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ನೀವು ನಿಮ್ಮನ್ನು ಕೂಗಿಸ್ಕೊಳ್ಳೋದನ್ನ, ಅಂದರೆ ಆ ರೀತಿ ಒಂದು ವಿಚಾರದಿಂದ ನೀವು ಹೊರಗೆ ಬರಬೇಕು ಅನ್ನೋದು ಆಗಿರುತ್ತೆ. ಹಾಗೆ ಒಂದು ಪಾಠ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಒಂದು ಋಣದ ಎಂಡ್ ಕೂಡ ಮಾಡ್ಕೊಂಡು ಹೋಗಿರ್ತಾರೆ ಅವರಲ್ಲಿ. ಈ ರೀತಿ ಆದಾಗ ಅಂದರೆ ಅವರು ನಿಮ್ಮನ್ನು ಪ್ರೀತಿಸಿ ನಿಮ್ಗೆ ಭರವಸೆ ಕೊಟ್ಟು ದೂರ ಆದರು, ಇಲ್ಲ ಅಂದರೆ ಇನ್ಯಾವುದೋ ರೀತಿ ಒಂದು ವಿಚಾರದಲ್ಲಿ ನೀವೇ ದೂರ ಆಗುವಂಥ ಸಮಯ ಬಂದಾಗ ಅತಿಯಾಗಿ ಮಾನಸಿಕ ಒತ್ತಡ ಆಗತ್ತೆ, ಆತಂಕ, ನಿದ್ರಾಹೀನತೆ, ಭಾವನಾತ್ಮಕ ಗೊಂದಲ, ಅತಿಯಾದ ಆಲೋಚನೆ, ಡಿಪ್ರೆಷನ್ ಫೀಲಿಂಗ್ ನೀವು ಹೋಗ್ತಿದ್ದೀರಾ. ಕರ್ಮದ ಅಟ್ಯಾಕೇ ಆಗಿದ್ದರು ಕೆಲವೊಂದು ಸಾರಿ ಇದು ಕರ್ಮದ ಅಟ್ಯಾಕ್ ಅಂತ ಹೇಳಿ ಭಾವಿಸೋದಕ್ಕಿಂತ ನಿಮ್ಮ ಮನಸ್ಸಿನ ಸ್ಥಿತಿ, ಹಳೆಯ ಭಾವನಾತ್ಮಕ ಗಾಯಗಳು, ಅತಿಯಾದ ಅಟ್ಯಾಚ್ಮೆಂಟ್ ನೀವು ಅವುಗಳನ್ನು ಇಟ್ಕೊಂಡಿರೋದ್ರಿಂದ ಕೂಡ ಈ ರೀತಿ ಸ್ಥಿತಿ ನಿಮ್ಮದು ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇಂತಹ ಸಂಬಂಧಗಳನ್ನು ನೋಡಿದಾಗ ಹಳೆಯ ಜನ್ಮದ ಪಾಠಗಳನ್ನು ಕಲಿಸೋಕೆ ಬಂದಿರ್ತಾರೆ, ಪೂರ್ಣಗೊಳ್ಳದ ಭಾವನೆಗಳನ್ನು ಪೂರೈಸ್ಕೊಳ್ಳೋಕೆ ಬಂದಿರ್ತಾರೆ, ನೋವು ಕೊಟ್ಟು ಹೋಗೋಕ್ಕೆ ಬಂದಿರ್ತಾರೆ, ಭಯ ಅಹಂಕಾರವನ್ನು ನಾಶಪಡಿಸ್ಕೊಳ್ಳೋಕ್ಕೂ ಕೂಡ, ಇಲ್ಲ ನಿಮ್ಮಿಂದ ಅದನ್ನು ದೂರ ಮಾಡೋಕ್ಕೋಸ್ಕರ ಬಂದಿರ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾಯಿದೆ ಕೆಲವರು ನಿಮ್ಮ ಜೀವನದಲ್ಲಿ. ಕೆಲವು ಬಾರಿ ಅವರು ಬಿಟ್ಟು ಹೋದಾಗ, ಇಲ್ಲ ಆ ಸಂಬಂಧ ದೂರ ಆದಾಗ ನಿಮಗೆ ನಿಮ್ಮ ಸಂಬಂಧದಲ್ಲಿ ತಡೆಗಳಂತೆ ಕಾಣಬಹುದು ಅಂತ ಹೇಳಿ ನೀವು ಅಂದ್ಕೊಳ್ಬೋದು, ಅಂದರೆ ಅಡ್ಡಿ ಆತಂಕ ಇದು ಅನ್ನೋ ರೀತಿಯಲ್ಲಿ. ಆದರೆ ಇದು ಒಂದು ಕರ್ಮದ ಭಾಗವಾಗಿರುತ್ತೆ. ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಮಯ ಇದೇ ಆಗಿರುತ್ತೆ. ಅದು ಬಿಟ್ಟು ನೀವು ಕುಗ್ಗಿ ಕುಸಿದು ಹಾಗೆ ನಿರಾಶರಾಗಿ ಕೊರಗಿನಿಂದ ದುರ್ಬಲತೆಗೆ ಜಾರೋದ್ರಿಂದ ಇಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ. ಅದು ನಿಮ್ಮ ಜೀವನದ ಒಂದು ಯೋಜನೆಯ ಭಾಗವಾಗಿತ್ತು ಅನ್ನೋ ರೀತಿಲಿ ತಗೊಳ್ರಿ. ಅದರಿಂದ ಏನು ಪಾಠ ಕಲ್ತಿದ್ದೀರಾ, ಯಾವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಯಾವ ಪ್ರೀತಿಯನ್ನು ಪಡ್ಕೊಂಡಿದ್ದೀರಾ, ಆ ನೆನಪಿನೊಂದಿಗೆ ನೀವು ಮುಂದೆ ಸಾಗಲೇಬೇಕಾಗಿರುತ್ತೆ. ಕೆಲವರಿಗೆ ಇದು ಯಾವ ರೀತಿ ಅಟ್ಯಾಚ್ ಆಗಿರುತ್ತೆ ಅಂದರೆ ಅಷ್ಟೇ ನಿಮ್ಮ ಮತ್ತು ಅವರ ಪ್ರಯಾಣ ಅಷ್ಟೇ ಆಗಿರುತ್ತೆ. ಆ ಋಣ ತೀರಿಸ್ಕೊಂಡು ಅವರು ನಿಮ್ಮಿಂದ ದೂರ ಆಗ್ಬೋದು ಅನ್ನೋ ರೀತಿಲಿ ಕಾಣಿಸ್ತದೆ. ಅದೇ ನಡೆದಿರುತ್ತೆ. ಕೆಲವೊಂದು ಸಾರಿ ನಿಮ್ಮ ದೃಢ ವಿಶ್ವಾಸದ ಪ್ರಾರ್ಥನೆ ಅವರು ಮರಳಿ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಕೂಡ ಕೆಲವೊಂದು ಸಾರಿ ಮಿರಾಕಲ್ ರೀತಿಯಲ್ಲಿ ನೆರವೇರಬಹುದು, ಕೈಗೂಡಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರು ಮತ್ತೆ ನಿಮ್ಮಿಂದ ದೂರ ಹೋಗಿ ಅಲ್ಲಿ ಕೆಲವೊಂದು ಪಾಠಗಳನ್ನು ಕಲಿತು ನಿಮ್ಮನ್ನು ಅರ್ಥ ಮಾಡಿಕೊಂಡು, ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿನ ಅರ್ಥ ಮಾಡಿಕೊಂಡು ಮತ್ತೆ ಹಿಂದೆ ಬರಬಹುದು. ಅಲ್ಲಿವರೆಗೂ ಗ್ಯಾಪ್ ಆಗುತ್ತೆ. ಅಂದರೆ ಅಲ್ಲಿ ಮಧ್ಯೆ ಯಾವುದೋ ಒಂದು ಎನರ್ಜಿಗೆ ಅವ್ರು ಕನೆಕ್ಟ್ ಆಗಲೇಬೇಕಾಗಿರುತ್ತೆ. ಅದು ಕೂಡ ಆತ್ಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಅಂತರ ಹೆಚ್ಚಾಗಿರುತ್ತೆ ಅಷ್ಟೇ. ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲೂ ಕೂಡ ಕೆಲವರು ಒಳಗಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕೊಡ್ತಾ ಇದೆ ಇಲ್ಲಿ. ಅಂದರೆ ಹೊರಗೆ ಪ್ರೀತಿ ಇದ್ದಂತೆಯೇ ಕಾಣ್ತಾ ಇರುತ್ತೆ, ಆದರೆ ಒಳಗೆ ಮನಸ್ಸನ್ನು ದಣಿವುಗೊಳಿಸುವ, ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ, ಭಯ ಮತ್ತು ನೋವನ್ನು ಹೆಚ್ಚಿಸುವ ಸಂಬಂಧ. ಇದು ಕೇವಲ ಪ್ರೇಮ ಸಂಬಂಧ
ಮಾತ್ರ ಅಲ್ಲ, ಸ್ನೇಹ, ಕುಟುಂಬ, ಮದುವೆ, ಕೆಲಸದ ಜಾಗ ಎಲ್ಲ ಕಡೆಯೂ ನಿಮಗೆ ಈ ರೀತಿಯ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಎದುರಾಗುತ್ತೆ. ಈ ರೀತಿಯ ಟಾಕ್ಸಿಕ್ ರಿಲೇಷನ್ಶಿಪ್ಗಳ ಸೂಚನೆ ಹೇಗಿರುತ್ತೆ ಅಂದರೆ, ಯಾವಾಗಲೂ ನಿಮ್ಮನ್ನೇ ತಪ್ಪು ಅಂತ ಹೇಳೋದು. ಅವ್ರು ತಪ್ಪಿದ್ರೂ ಕೂಡ ಆ ತಪ್ಪನ್ನು ನಿಮ್ಮ ಮೇಲೆ ಹಾಕೋದು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ಅತಿಯಾದ ಕಂಟ್ರೋಲ್, ಅವರ ಹಿಡಿತಕ್ಕೆ ನಿಮ್ಮನ್ನು ತಗೊಳ್ಳೋದಿರ್ಬೋದು, ಮನಸ್ಸಿಗೆ ನೋವು ಕೊಡುವ ಮಾತುಗಳ ಆಡ್ತಾನೆ ಇರ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಹುಡುಕಿ ಮಾತನಾಡ್ತಾರೆ, ಇಗ್ನೋರ್ ಮಾಡೋದು, ನಿಮ್ಮನ್ನು ಎದುರಿಗಿದ್ರು ಕಾಣಿಸ್ತಾ ಇದ್ದರೂ ನಿಮ್ಮನ್ನು ಇಗ್ನೋರ್ ಮಾಡೋದು. ನೀವು ಅವ್ರ ಜೊತೆ ಮಾತನಾಡಬೇಕು ಅಂತೇಳಿ ಪ್ರಯತ್ನಿಸ್ತಾ ಇರ್ತೀರ, ಅದು ಅವ್ರಿಗೆ ಗೊತ್ತಾಗ್ತಾ ಇದೆ, ನೀವು ಅವ್ರಿಗೆ ಸಮಯ ಕೊಡಬೇಕು ಅಂತೇಳಿ ಅವ್ರಿಗೆ ಅರ್ಥ ಆಗ್ತಾಯಿದೆ, ಆದರೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಮ್ಯಾನಿಪುಲೇಷನ್ ಅಂದರೆ ಮನಸ್ಸನ್ನು ತಿರುಗಿಸುವ ಆಟ. ಇದು ಅವರಿಗೆ ಅರ್ಥ ಆಗ್ತಾ ಇದೆ, ಆದರೂ ನಿಮಗೆ ಈ ರೀತಿ ಒಂದು ನೋವು ಕೊಡ್ತಾ ಇದ್ದಾರೆ. ನಾನಿಲ್ಲದೆ ನೀನೇನೂ ಅಲ್ಲ, ಇಲ್ಲ ಅಂದರೆ ನಾನಿಲ್ಲದೆ ನೀನು ಬದುಕೋಕ್ಕಾಗೋದಿಲ್ಲ ಅನ್ನಿಸುವಂತೆ ನಿಮಗೆ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮನ್ನು ದುರ್ಬಲತೆಗೆ ಜಾರಿಸ್ತಾ ಇರ್ತಾರೆ, ನಿಮ್ಮ ಶಾಂತಿಯನ್ನು ದೂರ ಮಾಡ್ತಾ ಇರ್ತಾರೆ, ನಿಮ್ಮನ್ನು ನಿಮ್ಮ ಸ್ವಾಭಿಮಾನದನ್ನು ಧಕ್ಕೆ ತರುವಂಥ ವಿಚಾರವನ್ನು ನಿಮ್ಮ ಮುಂದೆ ಮಾತನಾಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ನೀವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಾ. ಈ ಸಮಯದಲ್ಲಿ ಒಂಟಿತನದ ಫೀಲ್ ಅನುಭವಿಸ್ತಾ ಇದ್ದೀರಾ, ಅತಿಯಾಗಿ ಅಳು ಬರ್ತಾ ಇದೆ, ಯಾರಿಗೂ ಕಾಣದಂತೆ ಅಳ್ತಾ ಇದ್ದೀರಾ, ಭಯ, ಆತಂಕ, ಭವಿಷ್ಯದ ಕುರಿತು ಚಿಂತೆ ಇದೆ, ತಮ್ಮನ್ನೇ ತಪ್ಪು ಅಂತ ಹೇಳಿ ಭಾವಿಸ್ತಾ ಇದ್ದಾರಲ್ಲ ಅನ್ನುವ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಕರ್ಮ ಇದರ ಬಗ್ಗೆ ಏನು ಹೇಳುತ್ತೆ ಅಂದರೆ, ಸಂಬಂಧವು ನಿಮ್ಮ ಜೀವನಕ್ಕೆ ಒಂದು ಪಾಠ ಕೊಡಲು ಬರುತ್ತೆ. ಈ ಟಾಕ್ಸಿಕ್ ಸಂಬಂಧವೂ ಕೂಡ ಕೆಲವು ಪಾಠಗಳನ್ನು ನಿಮಗೆ ಕಲಿಸಿ ಹೋಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಾಭಿಮಾನ ಬಿಟ್ಟು ಬದುಕಬೇಡ, ನಿನ್ನ ಮೇಲೆ ನಿನಗೆ ಗೌರವ, ಪ್ರೀತಿ ಹಾಗೆ ಕಾಳಜಿ ಇರಲಿ, ನಿನ್ನನ್ನು ಕೂಡ ನೀನು ಪ್ರೀತಿಸು. ಕೇವಲ ಬೇರೆಯವರಿಗೋಸ್ಕರ ಆ ಪ್ರೀತಿ ಕೊಡೋದು, ತ್ಯಾಗ ಮಾಡೋದು, ಅವರಿಗೋಸ್ಕರ ಟೈಮ್ ಕೊಡೋದು, ಅವರಿಗೋಸ್ಕರನೇ ಕಾಳಜಿ ಮಾಡೋದು ಮಾಡ್ತಾ ಮಾಡ್ತಾ ನೀನು ಯಾರು ಏನು ಅನ್ನೋದನ್ನೇ ಮರ್ತು ಬಿಟ್ಟಿದೆಯಾ, ನಿನ್ನ ಗುರಿ ಉದ್ದೇಶ ಏನು ಅನ್ನೋದನ್ನೇ ಮರ್ತು ಬಿಟ್ಟಿದೆಯಾ, ನಿನ್ನ ಆತ್ಮದ ಉದ್ದೇಶ ಏನು ಅನ್ನೋದನ್ನೇ ಮರ್ತು ಬಿಟ್ಟಿದೆಯಾ ಅನ್ನೋದನ್ನು ಕಲಿಸೋಕ್ಕೋಸ್ಕರನೂ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಕರ್ಮ ನಿಮ್ಮ ಜೀವನದಲ್ಲಿ ತರ್ತದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಬೌಂಡ್ರೀಸ್ ಇಲ್ಲದೆ ನೀವು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ, ಮಿತಿನೇ ಇಲ್ಲ ನಿಮ್ಮ ಸಹಾಯಕ್ಕೆ, ನಿಮ್ಮ ಕರುಣೆಗೆ, ನಿಮ್ಮ ಕಾಳಜಿಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ದಯೆಗೆ, ಅವ್ರ ಬಗ್ಗೆ ಅಷ್ಟು ಮಾಡಿದರೂ ಕೂಡ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಅದಕ್ಕೊಂದು ಮಿತಿ ಇಡಿ. ಅಂದರೆ ನೀವು ನಿಮ್ಮನ್ನು ನೀವು ಮಿತಿಯಾಗಿಟ್ಕೊಂಡಾಗ ಆಗ ನಿಮಗೆ ಬೆಲೆ ಹೆಚ್ಚಾಗತ್ತೆ ಅನ್ನೋದನ್ನು. ಅಂದರೆ ಇಲ್ಲಿ ನೋಡಿ, ಉದಾಹರಣೆಗೆ ಅಪ್ಪ ಅಮ್ಮ ಇದ್ದಾಗ ಮಕ್ಕಳಿಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ, ಅವರು ಕಳೆದು ಹೋದಾಗ ಖಂಡಿತ ಅವ್ರ ಬೆಲೆ ನಮಗೆ ಅರ್ಥ ಆಗುತ್ತೆ, ಅವ್ರ ನೆನಪು ಪದೇ ಬರುತ್ತೆ ಅಲ್ವಾ. ಹಾಗೆ ಇದು ಕೂಡ. ಹಾಗಾಗಿ ನೀವು ಕೆಲವೊಂದು ಸಂಬಂಧಗಳನ್ನು, ಕೆಲವೊಂದು ವಿಚಾರಗಳನ್ನು ಅತಿಯಾಗಿ ಅಂಟ್ಕೊಳ್ಳೋದನ್ನು ಬಿಟ್ಟು ಮಿತಿಯಲ್ಲಿ ಇಟ್ಕೊಳ್ಳಿ. ಅಂದರೆ ಅವ್ರ ಬಗ್ಗೆ ನೀವು ಕಾಳಜಿ ಮಾಡೋದು ಬೇಡ, ಪ್ರೀತಿ ಮಾಡೋದು ಬೇಡ, ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನಿಮ್ಮ ಮಿತಿ ಅವರಿಗೆ ತಿಳಿಸುವಂಥ ಗಡಿಯನ್ನು ನೀವು ಹಾಕ್ಕೊಳ್ಳಿ, ನಿಮ್ಮ ಸುತ್ತ ಒಂದು ಬೌಂಡ್ರೀಸ್ ಇರಲಿ. ಅಂದರೆ ಅತಿಯಾದ ಅಟ್ಯಾಚ್ಮೆಂಟ್ ಬಿಟ್ಬಿಡಿ. ಅಂದರೆ ಯಾರು ನಿಮ್ಮ ಶಾಂತಿಗೆ, ನಿಮ್ಮ ಜೀವನದ ನೆಮ್ಮದಿಗೆ, ಸಂತೋಷಕ್ಕೆ ಒಳ್ಳೆಯವರು ಯಾರು ಅಲ್ಲ ಎಂಬ ಪಾಠವನ್ನು ಕಲಿಸಲಿಕ್ಕೋಸ್ಕರ ಈ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಕರ್ಮ ಅಂದರೆ ಶಿಕ್ಷೆ ಅಲ್ಲ, ಅಂದರೆ ಶಿಕ್ಷೆ ಮಾತ್ರ ಅಲ್ಲ, ಅದೊಂದು ಅರಿವು, ಒಂದು ಪಾಠ, ಒಳಗಿನ ಬೆಳವಣಿಗೆ, ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ದಾರಿ. ನೀವು ಏನು ಅಂತ ಹೇಳಿ ನೀವು ಕೆಲವೊಂದು ಸಾರಿ ಮರೆತುಬಿಟ್ಟಿರ್ತೀರ, ನಿಮ್ಮಿಂದ ಕೂಡ ಒಂದು ಸಾಧನೆ ಆಗುತ್ತೆ. ಅದನ್ನು ಮರೆತು ಕೆಲವೊಂದು ಸಾರಿ ಅನಿವಾರ್ಯ ಸ್ಥಿತಿಗತಿಗಳಿಗೆ ಹೊಂದ್ಕೊಂಡು ಅವರಿಗೋಸ್ಕರನೇ ತ್ಯಾಗ ಮಾಡ್ತಾ ಬದುಕ್ತಾ ಇರ್ತಾರೆ. ಆದರೆ ಅದರಿಂದ ಹೊರಗೆ ಬರಬೇಕು, ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ತಿಳ್ಕೊಳ್ಬೇಕು, ಅದನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಸಾರಿ ಈ ರೀತಿ ನೋವುಗಳು ಎದುರಾಗ್ತವೆ, ಪಾಠವನ್ನು ಕಲಿಸ್ತವೆ. ಹಾಗಾಗಿ ಕೆಲವೊಂದು ಸಾರಿ ನೀವು ತೀರ್ಮಾನ ತಗೊಂಡು ನಾನು ಏನಾದರೂ ಸಾಧನೆ ಮಾಡಬೇಕು, ನಾನು ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಹಂಬಲಿಸಿ ಕಷ್ಟಪಟ್ಟು ಓದ್ತೀರಾ, ಇಲ್ಲ ಕಷ್ಟಪಟ್ಟು ಒಂದು ಎಕ್ಸಾಮ್ ಪಾಸ್ ಮಾಡ್ಕೊಳ್ತೀರಾ, ಇಲ್ಲ ಇನ್ಯಾವುದಾದ್ರೂ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ವ್ಯವಹಾರವನ್ನು ಮಾಡ್ತೀರಾ, ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಪಡ್ತೀರಾ. ಸ್ವಾವಲಂಬಿ ಆಗಬೇಕು ಅಂತಲೇ ಇಲ್ಲ, ಅವ್ರ ಅಡಿಯಲ್ಲೂ ನೀವು ಇರ್ಬೋದು. ಆದರೆ ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿಮ್ಮ ಕೌಶಲ್ಯವನ್ನು, ನಿಮ್ಮಲ್ಲಿ ನೀವು ಕಲಿತ ಕಲೆಯನ್ನು ಹೊರಗಾಗ್ತದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಹೊರಗಾಗಿ ನಿನ್ನ ಸ್ಥಾನಮಾನವು ಇರಲಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಬೆಂಬಲವನ್ನು ನೀಡುತ್ತೆ ಈ ರೀತಿ ಕರ್ಮ ಶಿಕ್ಷೆ ಅಲ್ಲ, ಕರ್ಮ ಒಂದು ನಿಮಗೆ ಜ್ಞಾನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ನಾನು ಯಾಕೆ ಈ ನೋವನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಮೌಲ್ಯ ಅರ್ಥಕೊಳ್ಳಲು ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಕೆಲವು ಜನರಿಗೆ ಇಲ್ಲಿ ಒಂದು ಮೆಸೇಜ್ ಕನೆಕ್ಟ್ ಆಗ್ತಿದೆ. ಅಂದರೆ ಒಂದು ಟಾಕ್ಸಿಕ್ ಸಂಬಂಧದಿಂದ ಹೇಗೆ ಹೊರಗೆ ಬರೋದು, ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಇದೆ. ಮೊದಲಿಗೆ ಇಲ್ಲಿ ಸತ್ಯವನ್ನು ಒಪ್ಕೊಳ್ಳಿ, ಇದು ನನ್ನನ್ನು ನೋಯಿಸ್ತಾ ಇದೆ ಎಂದು ಮನಸ್ಸಿನಲ್ಲಿ ಒಪ್ಪಿಕೊಳ್ಳೋದನ್ನು ಕಲಿಬೇಕು ನೀವು. ಯಾಕಂದರೆ ಅದರಿಂದ ನಿಮಗೆ ತುಂಬ ನೋವಾಗ್ತಾ ಇದೆ, ಆದರೂ ತಡೆ ಹಿಡಿತಾ ಇದ್ದೀರಾ, ತಡ್ಕೊಳ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಎಲ್ಲಿವರೆಗೂ ಅದು ಬದಲಾವಣೆನೇ ಆಗ್ತಾ ಇಲ್ಲ. ಅದು ಚಿತ್ರಹಿಂಸೆಯ ಒಂಥರ ನೋವು. ಅದು ಬದಲಾವಣೆ ಮಾಡ್ಬೋದು, ಇಲ್ಲ ಅದು ಮೊದಲು ಪ್ರೀತಿ ಸಿಕ್ಕಿತ್ತು, ಅದು ಎಲ್ಲೋ ಒಂದು ರೀತಿಯಲ್ಲಿ ಆ ಪ್ರೀತಿ ಯಾವುದೋ ಒಂದು ಮುಖವಾಡವನ್ನು ಹಾಕಿತ್ತು, ಎಲ್ಲದರ ಅರಿವು ಆಗಿಬಿಟ್ಟಿದೆ. ಈಗ ನಿಮಗೆ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ, ಆ ನೋವಲ್ಲಿ ಮುಳುಗ್ತಾ ಇದ್ದೀರಾ. ಅಂದರೆ ನಾನು ಆ ನೋವಿನಿಂದ ಹೊರಗೆ ಬರಲಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಇಲ್ಲಿ
ಆ ಒಂದು ಸತ್ಯವನ್ನು ನೀವು ಒಪ್ಕೊಳ್ಬೇಕು ಅಂಥೇಳಿ ಗುರುವು ಹೇಳ್ತಾ ಇದ್ದಾರೆ. ಆದರೆ ಅವರು ಬದಲಾಗ್ತಾರೆ, ಒಂದು ದಿನ ಸರಿ ಆಗ್ತಾರೆ ಅನ್ನುವ ತಾಳ್ಮೆ ಇಡ್ತಾ ಇದ್ದೀರಾ. ಆದರೆ ವರ್ಷಗಳೇ ಕಳೆದು ಹೋಗಿದ್ದಾವೆ. ಕಾಲದ ಆ ನೋವಿನಲ್ಲಿ ನೀವು ಮಾತ್ರ ಬದುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅವರ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಸರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದೀರಾ, ಇಲ್ಲ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಾ, ತಿರುಗಿ ಹೋಗಿ ಎಲ್ಲಿರೋದು, ನನಗೆ ಜಾಗ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಯೋಚಿಸ್ತಾ ಇದ್ದೀರಿ ಈ ಸಮಯದಲ್ಲಿ. ಆದರೆ ನಿಮ್ಮ ಮನಸ್ಸಿನ ಧ್ವನಿಯನ್ನು ಸ್ವಲ್ಪ ಬಾರಿ ನೀವು ಕೇಳಲೇಬೇಕು, ಅದಕ್ಕೂ ಅವಕಾಶ ಕೊಡಬೇಕು. ಧ್ಯಾನದ ಮೂಲಕ, ಪ್ರಾರ್ಥನೆಯ ಮೂಲಕ, ಪೂಜೆಯ ಮೂಲಕ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಗುರುವಿನ ಧ್ಯಾನ ಮಾಡಿದರೆ ನಿಮ್ಮೊಳಗೆ ನಿಮ್ಮ ಧ್ವನಿ ಅಂದರೆ ಇರುವ ಧ್ವನಿ ಏನು ಹೇಳ್ತಾ ಇದೆ, ಆ ಶಕ್ತಿ ಏನು ಹೇಳ್ತಾ ಇದೆ, ನೀವು ನಂಬಿದ ಗುರುವು ನಿಮಗೆ ಏನು ಹೇಳ್ತಾ ಇದ್ದಾರೆ, ಇದು ನಿಮಗೆ ಯಾವಾಗ ಕೇಳುತ್ತೆ ಅಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಆಗಲೇ ನಿಮಗೆ ಅವ್ರ ಧ್ವನಿ ಕೇಳೋದು. ನೀವು ಅವರನ್ನು ಪೂಜಿಸ್ತಾ ಇದ್ದೀರಾ, ಭಕ್ತಿಯಿಂದ ನೀವು ಅವರನ್ನು ಶ್ರದ್ಧೆ ಇಟ್ಟು ನಂಬಿದ್ದೀರಾ, ಆದರೆ ನಿಮ್ಮ ಗೌಜು, ಈ ಒತ್ತಡ, ಈ ಒಂದು ನೋವು, ಇದ್ರ ಬಗ್ಗೆನೇ ನೀವು ಹೆಚ್ಚಾಗಿ ಗಮನ ಕೊಡ್ತಾ ಇರೋದ್ರಿಂದ ನಿಮಗೆ ಅವರು ಏನೋ ಹೇಳ್ತಾ ಇರೋ ಧ್ವನಿ ಕೇಳಿಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಶಾಂತರಾಗಿ, ಹೋಗ್ಬಿಟ್ಟಿದೆ, ಸ್ವಲ್ಪ ಶಾಂತರಾಗಿ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ. ಖಂಡಿತ ಆ ಭಯ, ಆ ಒತ್ತಡ, ಆ ಅಳು, ಆ ಗೊಂದಲ ಇದ್ರೆ ನಿಮ್ಮ ಆತ್ಮ ಶಾಂತಿ ಕೇಳ್ತಾ ಇದೆ. ಈಗ ಅದಕ್ಕೆ ರೆಸ್ಟ್ ಬೇಕು. ಅಂದರೆ ನಿಮ್ಮ ದೇಹಕ್ಕೂ ನಿಮ್ಮ ಆತ್ಮಕ್ಕೂ ಆಯಾಸ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಒಳ್ಳೆಯ ಸಂಬಂಧ ನಿಮಗೆ ಎದುರಾಗೋದಿಲ್ಲ ಅಂತಲ್ಲ, ಬಯಸಿದರೆ ಸಿಗುತ್ತೆ. ಬೇಡ ನಾನು ಒಬ್ಬಳೇ ಇರ್ತೀನಿ ಅಂದರೆ ಅದು ಕೂಡ, ಒಬ್ಬನೇ ಇರ್ತೀನಿ ಅಂದರೆ ಅದು ಕೂಡ ಒಳ್ಳೆಯ ಸಂಬಂಧವೇ ಆಗಿರುತ್ತೆ. ನಿಮ್ಮ ಜೊತೆಗೆ ನೀವಿರೋದು ಅಂತ ಹೇಳಿ ಶಾಂತಿ ಕೊಡುತ್ತೆ, ಭದ್ರತೆ ಕೊಡುತ್ತೆ, ಗೌರವ ಕೊಡುತ್ತೆ. ನಿಮ್ಮ ಮನಸ್ಸನ್ನು ಅಂದರೆ ನಿಮ್ಮ ಒಳಧ್ವನಿಯನ್ನು ಕೇಳಿದಾಗ ಇದು ತುಂಬ ಮುಖ್ಯ. ಹಾಗಾಗಿ ಅವಮಾನ ಮಾಡುವ ಮಾತು ಸಹಿಸ್ಕೊಳ್ಬೇಡಿ. ಕೆಲವೊಂದು ಸಾರಿ ಎಲ್ಲದನ್ನು ಸಹಿಸ್ಕೊಳ್ಬೇಕು ಅಂತ ಏನಿಲ್ಲ. ಗುರುವೇ ಹೇಳಿದ್ದಾರೆ, ಬಾಬಾ ಅತಿ ವಿನಯನು ಕೂಡ ಸಲ್ಲ ಅನ್ನೋ ರೀತಿಯಲ್ಲಿ. ಹಾಗಾಗಿ ಕೆಲವೊಂದು ಕಡೆ ಮೌನವಾಗಿರಿ. ಆ ಮೌನಕ್ಕೆ ನಿಮ್ಮ ಸಾಧನೆಯ ಮೂಲಕ, ನಿಮ್ಮ ಕೆಲಸ ಕಾರ್ಯಗಳ ಮೂಲಕ ಉತ್ತರ ಕೊಡಬೇಕು. ಕೆಲವೊಂದು ಸಾರಿ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ಏನಾದರೂ ಅಂದರೆ 100 ಮಾತುಗಳಿಗೆ ಒಂದೇ ಒಂದು ಉತ್ತರ ಕೊಟ್ಟು ಬರಬೇಕು. ಆ 100 ಪ್ರಶ್ನೆಗಳಿಗೆ 100 ಅವರು ಅಂಕುಡೊಂಕಿನ ಮಾತುಗಳಿಗೆ ಆ ಒಂದು ಉತ್ತರ ಸುಧಾರಿಸ್ಕೊಳಕ್ಕಾಗಬಾರ್ದು. ಅಂದರೆ ಅದು ಅವ್ರಿಗೆ ಯಾವಾಗಲೂ ನೆನಪಿಡ್ತಾನೇ ಇರಬೇಕು. ಆ ನೆನಪು ಹೇಗಿರಬೇಕು ಅಂದರೆ ಅವರು ಇನ್ನೊಂದು ಸಾರಿ ನಿಮ್ಮನ್ನು ನೋಡಿದರೆ ನಿಮ್ಮ ಎದುರಿಗೆ ಮಾತನಾಡಬೇಕಾದ್ರೆ ಹೆದರಬೇಕು, ಯೋಚಿಸ್ಬೇಕು ಅನ್ನೋ ರೀತಿಲಿ ಇರಬೇಕು. ಆ ರೀತಿಯಾಗಿ ಅದು ಯಾವುದೇ ರೀತಿ ಸಂಬಂಧ ಆಗಲಿ ಯಾವಾಗಲೂ ಅವರಿಗೆ ಅವೈಲೇಬಲ್ ಆಗಿರಬೇಡಿ. ಅಂದರೆ ನಿಮಗೆ ಅವ್ರು ಹೇಗಿದ್ರು ಸಿಗ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ತಾತ್ಸಾರ ಮಾಡ್ಕೊಂಡು ಅವ್ರು ಆರಾಮಾಗಿ ಮನೇಲಿ ಇರ್ತಾರೆ ಬಿಡು, ಸಿಗ್ತಾರೆ ಬಿಡು, ಇಲ್ಲಾಂದರೆ ನಾನು ಕರೆದ್ರೆ ಬರ್ತಾರೆ ಬಿಡು ಅನ್ನೋ ರೀತಿಲಿ ನೀವು ಅವರಿಗೆ ಅವೈಲೇಬಲ್ ಆಗಬೇಡಿ. ಇದರಿಂದ ನಿಮ್ಮ ಬೆಲೆ, ನಿಮ್ಮ ಕಾಳಜಿ, ನಿಮ್ಮ ಪ್ರೇಮ ಅವ್ರಿಗೆ ಯಾವತ್ತಿಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ಡಿಸ್ಟೆನ್ಸ್ ಇರಲಿ. ಹಾಗೆ ಒಂದು ಬೌಂಡ್ರೀಸನ್ನು ಹಾಕ್ಕೊಂಡಿರಿ. ನಿಮ್ಮ ಸ್ವಾಭಿಮಾನದ ಅಂದರೆ ಅದನ್ನು ಬಿಟ್ಟು ಬದುಕುವ ರೀತಿಲಿ ನೀವು ಬದುಕೋದು ಬೇಡ. ಅದು ಇದ್ದು ಸತ್ತ ಹಾಗಾಗ್ಬಿಡತ್ತೆ. ಹಾಗಂತ ಸಾಯ ನಿರ್ಧಾರ ತಗೊಳ್ಳೋದಲ್ಲ, ಇದ್ದು ಜಯಿಸಬೇಕು. ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅದರ ಕಡೆ ಗಮನ ಕೊಡಬೇಕು. ಕೆಲವೊಂದು ಸಾರಿ ಒಂದೇ ರೀತಿ ಆಲೋಚನೆ ಮಾಡಬೇಕು ಅಂತ ಇಲ್ಲ. ಸ್ವಲ್ಪ ಆಲೋಚನೆ ಬದಲಾಯಿಸಿ ನೋಡಿದಾಗಲೂ ಕೂಡ ನಿಮಗೆ ಹೊಸ ದಾರಿ, ಹೊಸ ಯೋಜನೆ, ಹೊಸ ಮೌಲ್ಯ ಸಿಗುವ ದಾರಿ ಕೂಡ ಕಂಡುಕೊಳ್ಳುತ್ತೆ. ನಿಮ್ಮ ಸಮಯ, ನಿಮ್ಮ ಮನಸ್ಸಿಗೂ ಸ್ವಲ್ಪ ಮೌಲ್ಯ ಕೊಡುವ ಸಮಯ ಇದಾಗಿದೆ. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ತಪ್ಪಲ್ಲ, ಹಾಗೆ ಎಲ್ಲವೂ ಕೂಡ ಸರಿಯಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಧ್ಯಾನ ಮಾಡಬೇಕು, ಗುರುವಿನಲ್ಲಿ ಶರಣಾಗಬೇಕು. ಅಂದರೆ ಧ್ಯಾನಿಸಿ ಪರಮಾತ್ಮನನ್ನು, ಖಂಡಿತ ಅವರು ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಎಮೋಷನಲ್ ಅಟ್ಯಾಚ್ಮೆಂಟ್ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಕೆಲವರು ದೇಹದಿಂದ ದೂರ ಇದ್ದರೂ ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡೇ ಇರ್ತಾರೆ. ಅಂದರೆ ದೇಹ ಸಂಪರ್ಕ ಇಲ್ಲ, ಆದರೂ ಕೂಡ ಮನಸ್ಸಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ. ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಹಿಂದೆ ಆ ಒಂದು ಆಕರ್ಷಣೆಗೆ ನೀವು ಒಳಗಾಗಿದ್ದೀರಾ, ಹಾಗಾಗಿ ಈಗ ಆಗ್ತಾ ಇಲ್ಲ. ಏನೋ ಕಲ್ತಿದ್ದೀರಾ, ಆದರೂ ಕೂಡ ಇನ್ನೂ ಅದೇ ಬೇಕು ಅಂತೇಳಿ ಮರು ಅದನ್ನು ಬಯಸ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಾಯಿದೆ ಎನರ್ಜಿ. ಹಾಗೆ ಸೋಷಿಯಲ್ ಮೀಡಿಯಾ ಒಂದು ಕಡಿಮೆ ಮಾಡಬೇಕು ಅನ್ನೋ ರೀತಿಲಿ ಬರ್ತದೆ. ಅಂದರೆ ಕೆಲವರಿಗೆ ಅಂದರೆ ನೋಡ್ತಾ ಇರ್ತೀರ ಒಂದು ಏನೋ, ಆಗ ಅಲ್ಲಿ ಏನೋ ಇನ್ನೊಂದು ನಕಾರಾತ್ಮಕ ವಿಚಾರ ಕನೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಮನಸ್ಸು ದಿಢೀರನೇ ಆ ಕಡೆ ಪರಿವರ್ತನೆ ಆಗ್ತಾ ಇದೆ, ಆ ಕಡೆ ಹೋಗ್ತಾ ಇದ್ದೀರಾ, ಆ ಕಡೆ ಅದನ್ನೇ ನೋಡೋದು, ಈ ರೀತಿಯಾಗಿ ತುಂಬ ಸಮಯ ಕಳೀತಾ ಇದ್ದೀರಾ. ತಪ್ಪು ಅಂತ ಗೊತ್ತು, ಹಾಗೆ ಮಾಡಬಾರ್ದು ಅಂತ ಗೊತ್ತು, ಆದರೂ ಕೂಡ ಸಮಯ ಮೀರಿ ಅದರ ಕಡೆ ವ್ಯಾಮೋಹ ಬೆಳೆಸ್ಕೊಳ್ತಾ ಇದ್ದೀರಾ. ಇದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತದೆ. ಪ್ರತಿದಿನ ಒಂದು ಯಾರ ಬಗ್ಗೆನೇ ಆಗಲಿ, ಒಂದು ನಕಾರಾತ್ಮಕ ಬಗ್ಗೆನೇ ಆಗಲಿ ಯೋಚನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಇದು ಸಮಯ ತೆಗೆದುಕೊಳ್ಳುತ್ತೆ ನಿಜ, ಆದರೆ ನಿಧಾನವಾಗಿ ಖಂಡಿತ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಇದಾಗತ್ತೆ. ಒಂದೇ ಸರಿ ಎಲ್ಲ ಬದಲಾವಣೆ ಆಗುತ್ತೆ ಅನ್ನೋಕ್ಕಾಗೋದಿಲ್ಲ. ಈಗ ನಿಮ್ಮ ಮಕ್ಕಳು ಈ ರೀತಿ ಮಾಡ್ತಾಯಿದ್ದಾರೋ, ಇಲ್ಲ ಗಂಡ ಮಾಡ್ತಾಯಿದ್ದಾರೋ, ಹೆಂಡತಿ ಮಾಡ್ತಾಯಿದ್ದಾರೋ, ಆದರೆ ಇಲ್ಲಿ ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಬದಲಾಗಬೇಕು. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಬದಲಾವಣೆ ಅವರನ್ನು ಒಂದು ಪ್ರೇರಣೆ ಕೊಡುತ್ತೆ, ಬದಲಾಯಿಸುತ್ತೆ. ಆದರೆ ಸಮಯ ಮಾತ್ರ ತಗೊಳುತ್ತೆ. ನೀವು ಧ್ಯಾನ ಮಾಡ್ತಾಯಿದ್ದೀರಾ, ಬೆಳಗ್ಗೆ ಬೇಗ ಹೇಳ್ತಾ ಇದ್ದೀರಾ, ಧ್ಯಾನ ಮಾಡ್ತಾಯಿದ್ದೀರಾ, ಸಂಭಾಳಿಸ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ, ದೇವರ ನಾಮಸ್ಮರಣೆ ಮಾಡ್ತಾಯಿದ್ದೀರಾ, ಏನೋ ಪುಸ್ತಕವನ್ನು ಓದ್ತಾ ಇದ್ದೀರಾ, ಹಾಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ, ವ್ಯಾಯಾಮ ಮಾಡ್ತಾಯಿದ್ದೀರಾ, ಹೊಸ ಹವ್ಯಾಸಗಳ ಕಡೆ ಗಮನ ಕೊಡ್ತಿದ್ದೀರಾ,
ಹಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ಇಲ್ಲ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇಲ್ಲ ಭಜನೆ ಮಾಡೋದಾಗಿರ್ಬೋದು, ಸ್ವಲ್ಪ ತಿರುಗಾಟ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋದಾಗಿರ್ಬೋದು, ಒಳ್ಳೆಯ ಜನರ ಜೊತೆ ಮಾತನಾಡೋದಾಗಿರ್ಬೋದು, ನಿಮ್ಮ ಮನಸ್ಸನ್ನು ಪುನಃ ಇದು ಕಟ್ಕೊಡುತ್ತೆ. ಇದ್ರ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ಒಂದು ಬ್ಯಾಲೆನ್ಸ್ ಆಗಿಡುತ್ತೆ. ಈ ರೀತಿಯ ಒಂದು ಎನರ್ಜಿಯೊಂದಿಗೆ ಸಾಕಷ್ಟು ಜನ ಈಗ ಬದಲಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ನಿಮಗೆ ತಿಳಿದಿದೆ ಇದು ಸ್ವಲ್ಪ ದಿನದ ಫಲ ಅಲ್ಲ, ಅಂದರೆ ಸಿಗೋದಲ್ಲ. ಸ್ವಲ್ಪ ನಾನೇ ತುಂಬ ವರ್ಷಗಳ ಕಾಲ ಇದರಲ್ಲಿ ನಿರಂತರವಾಗಿ ಮುಂದುವರಿಬೇಕು, ಆಗಲೇ ಇವರನ್ನೆಲ್ಲ ನನ್ನ ದಾರಿಗೆ ತಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ನಾನು ಅದಕ್ಕೆ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಅಂತ ಕೂಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ. ಯೋಜನೆ ಹಾಕ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತನ್ನಿರಿ. ಕಷ್ಟ ಆಗುತ್ತೆ, ಆದರೆ ತರಲೇಬೇಕು. ನಿಮ್ಮನ್ನು ನೀವು ದೋಷಾರೋಪಣೆ ಮಾಡ್ಕೊಳ್ಳೋದು ಬೇಡ. ಅಂದರೆ ನಿಮ್ಮ ಬಗ್ಗೆ ಅಂದರೆ ಬಹಳ ಜನ ಹೇಗೆ ಅಂದರೆ ನಾನು ಏನೋ ನನ್ನ ಹಣೆ ಬರನೇ ಇಷ್ಟು, ನನ್ನಿಂದ ಏನೂ ಆಗಲ್ಲ, ನಾನು ದುರ್ಬಲ, ನನಗೆ ಯಾರ ಬೆಂಬಲನೂ ಸಿಗಲ್ಲ, ಇಷ್ಟೇ ನನ್ನ ಭಾಗ್ಯದಲ್ಲಿರೋದು ಅನ್ನೋ ರೀತಿಲಿ ನಿಮ್ಮ ಮೇಲೆ ದೋಷಾರೋಪಣೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಆದರೆ ಕೆಲವೊಮ್ಮೆ ಸಮಸ್ಯೆ ನಿಮ್ಮ ಮೌಲ್ಯ ಅರಿಯದ ವ್ಯಕ್ತಿಯಲ್ಲಿರಬಹುದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ತುಂಬ ಎಮೋಷನಲ್ ಪೇನ್ ಇದ್ದರೆ ನೀವು ಆ ಒಂದು ಯಾರಾದರೂ ನಂಬಿಕೆ ಇರ್ತದಲ್ಲ ಅವ್ರ ಹತ್ರ ಹೇಳ್ಕೊಳ್ಳಿ. ಅಲ್ಲಿ ನಂಬಿಕೆ ಇಲ್ವಾ, ಬಾಬಾರವ್ರನ್ನ ತುಂಬ ನಂಬ್ತಿರಲ್ಲ, ಅಲ್ಲಿ ಹೇಳ್ಕೊಳ್ಳಿ. ಆ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಆ ಒಂದು ನೋವಿನ ಒಂದು ಸೆಳೆತ ಆಗಿರ್ಬೋದು, ಅದು ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರು ನಿಮ್ಮನ್ನು ಹೀಲ್ ಮಾಡ್ತಾರೆ. ನಿಮ್ಮ ಪ್ರತಿ ಪ್ರಾರ್ಥನೆ, ನಿಮ್ಮ ಪ್ರತಿ ಮಾತು ಎಲ್ಲವನ್ನು ಕೇಳಿಸ್ಕೊಂಡು ನಿಮಗೆ ಯಾವ ಸಮಯದಲ್ಲಿ ಏನು ಬೇಕು ಅದನ್ನು ಪಡ್ಕೊಳ್ಳೋ ದಾರಿಯನ್ನು ಕೂಡ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವ ಒಂದು ನೋವಿನ ಬಗ್ಗೆನೂ ಕೂಡ ಗಮನ ಕೊಡಿ. ಬೇರೆಯವರು ನೋವು ನೋಡ್ತಾ ಇಲ್ಲ ಅವ್ರ ಬಗ್ಗೆ ಕಾಳಜಿ, ಪ್ರೀತಿ, ಅವರ ಒಂದು ತ್ಯಾಗದ ವಿಚಾರಕ್ಕೆ ಹೋಗ್ತಾ ನಿಮ್ಮನ್ನು ನೀವು ಮರಿಬೇಡಿ. ನಿಮ್ಮ ನೋವಿನ ಕಡೆನೂ ಗಮನ ಕೊಡಿ. ಯಾಕಂದರೆ ನಿಮ್ಮ ದೇಹ ಆಯಾಸ ಆಗಿದೆ, ನಿಮ್ಮ ಮನಸ್ಸು ಆಯಾಸ ಆಗಿದೆ, ಅದ್ರ ಕಡೆ ನೀವು ಗಮನ ಕೊಡಲೇ ಇಲ್ಲ ಅಂದರೆ ಅದು ತುಂಬಾ ವೀಕ್ ಆಗಿಬಿಡುತ್ತೆ. ವೀಕ್ ಆದವ್ರನ್ನ ಮತ್ತೆ ನೀವು ಸರಿಪಡಿಸ್ಬೇಕು ಅಂದರೆ ತುಂಬ ಸಮಯ ತಗೊಳುತ್ತೆ. ಹಾಗಾಗಿ ಈಗ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಆ ಒಂದು ಕೆಲಸದ ಯೋಜನೆ ಮಾಡ್ಕೊಂಡಿದ್ದೀರಾ, ಅದನ್ನು ಮೇ ಎಂಡಲ್ಲಿ ಮಾಡಿ ಅನ್ನೋ ರೀತಿಲಿ ಬರ್ತದೆ. ಯಾರೋ ಏನೋ ಅಂದರು ಅನ್ನುವ ನೋವಿನೊಂದಿಗೆ, ಇಲ್ಲ ನನ್ನ ಜೀವನ ಇಷ್ಟೇ ಆಯಿತು ಅನ್ನುವ ಕೊರಗಿನೊಂದಿಗೆ ರಾತ್ರಿ ಅಳ್ತಾ ನಿದ್ದೆ ಮಾಡ್ತೀರಾ. ದೇಹ, ಮನಸ್ಸು, ಆತ್ಮ ದಣಿದಿದ್ರೂ ಕೂಡ ಬೆಳಗ್ಗೆ ಅನಿವಾರ್ಯವಾಗಿ ಎದ್ದೇಳ್ತೀರಾ, ಎದ್ದು ಸೇವೆ ಮಾಡ್ತೀರಾ ಅಲ್ವಾ. ಅವೆಲ್ಲ ಆಗ್ಬಿಡ್ತೀರಾ ಇನ್ನೊಬ್ಬರಿಗೆ. ಆದರೆ ಬೆಳಗ್ಗೆ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಳಿ. ನಿಮಗೆ ನೀವೇ ಬೆಳಗ್ಗೆ ಎದ್ದೇಳೋದು, ಧ್ಯಾನ ಮಾಡೋದು, ಸಕಾರಾತ್ಮಕ ದೃಢ ವಾಕ್ಯಗಳನ್ನು ಹೇಳ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು, ಆಗಾಗ ದೇವಸ್ಥಾನ, ಪವಿತ್ರ ಸ್ಥಳಕ್ಕೆ ಹೋಗೋದು. ಹಾಗೆ ಇಲ್ಲಿ ನೆಗೆಟಿವ್ ಎನರ್ಜಿ ಇರುವ ಜನರಿಂದ ದೂರ ಇರೋದು. ಅದು ನಿಮ್ಮ ಮನೆಯಲ್ಲೇ ಇರಲಿ, ಹೊರಗೆ ಇರಲಿ, ಅಂಥವರಿಂದ ಅಂತರ ಕಾಯ್ದುಕೊಳ್ಳಿ. ಒಂದು ಬೌಂಡ್ರೀಸ್ ಹಾಕ್ಕೊಳ್ಳಿ. ಅವರಿಗೆ ಅನ್ಬೇಕು ಅಂದರೆ ಯಾವ ರೀತಿ ಅನ್ಬೇಕು ಅಂದರೆ, ಇಷ್ಟು ದಿನ ನೀವು ಅವರಿಗೆ ತಕ್ಷಣ ಬೇಕು ಅಂದಾಗಲೆಲ್ಲ ಅವೈಲೇಬಲ್ ಆಗಿಬಿಡ್ತಿದ್ರಿ. ಅದು ಯಾವುದೇ ರೀತಿ ಒಂದು ವಿಚಾರ ತಗೊಳ್ಳಿ. ಆದರೆ ಈಗ ಹಾಗಲ್ಲ. ನಿಮ್ಮಲ್ಲೇ ಒಂದು ಶಿಸ್ತು ಬಂದಿದೆ, ನಿಮ್ಮಲ್ಲೇ ಒಂದು ಸ್ವಾಭಿಮಾನ ಹೆಚ್ಚಾಗಿದೆ, ನಿಮ್ಮಲ್ಲೇ ನಿಮ್ಮ ಸುತ್ತ ಒಂದು ಬೌಂಡ್ರೀಸ್ ಇದೆ ಅನ್ನೋದು ಅವ್ರಿಗೆ ಅರಿವಾಗಬೇಕು. ಅಂದರೆ ನೀವು ಬೇಕು ಇಲ್ಲ ನಿಮ್ಮ ಜೊತೆ ಇರಬೇಕು, ಇಲ್ಲ ನಿಮ್ಮ ಜೊತೆ ತುಂಬ ಕಾಲ ಕಳೀಬೇಕು, ಇಲ್ಲ ನಿಮ್ಮಲ್ಲಿ ತುಂಬ ಏನೋ ಜ್ಞಾನ ಇದೆ ಅದನ್ನು ತಿಳ್ಕೊಳ್ಬೇಕು, ತುಂಬ ಏನೋ ಒಂದು ರೀತಿಯಲ್ಲಿ ಅವರಿಗೆ ಆಕರ್ಷಣೆ ಉಂಟಾಗಬೇಕು. ಆ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳಿ ಅನ್ನೋ ರೀತಿಲಿ ಈಗೂ ಕಾಲ ಮುಂಚಿಲ್ಲ, ಬದಲಾಯಿಸ್ಕೊಳ್ಳಿ. ಇದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ನೀವು ನಿಮ್ಮನ್ನು ತಿಳ್ಕೋಬೇಕು. ಅಂದರೆ ನೀವು ಅದನ್ನು ಹಿಂದೆ ಮಾಡಿಲ್ಲ, ಈಗ ಅದನ್ನು ಮಾಡೋದು ಅಂದರೆ ಒಂದು ದಿಢೀರ್ ಬದಲಾವಣೆ. ಅದು ಯಾರಾದರೂ ಏನಾದರೂ ಅನ್ಬೋದು, ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ನೀವು ಬದಲಾವಣೆ ಮಾಡ್ಕೊಳ್ತೀನಿ ಅನ್ನೋ ಧೈರ್ಯ ಇದ್ದರೆ ಇದರಲ್ಲಿ ಮುಂದುವರಿರಿ. ಇಲ್ಲ ಯಾರೋ ಮತ್ತೇನೋ ಅಂದರು, ಈಗ ಮಾಡ್ತಾ ಇದೆಯಾ ಇಷ್ಟು ವರ್ಷ ಇಲ್ಲದೆ ಅಂತ ಏನಾದರೂ ಅಂದರು, ಆಗ ಮತ್ತೆ ಕುಗ್ಗೋದು, ಅಳೋದು ಮಾಡೋದಾದರೆ ಆ ವಿಚಾರಕ್ಕೆ ಹೋಗಬೇಡಿ. ಹಿಂದೆ ನನಗೆ ತಿಳಿದಿರಲಿಲ್ಲ, ಈಗ ನನಗೆ ತಿಳಿದಿದೆ, ಹಾಗಾಗಿ ನಾನು ಬದಲಾಗಿದ್ದೀನಿ, ಆ ರೀತಿಯೇ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ವಿಶ್ವಾಸದಿಂದ ಹೇಳೋ ಮೂಲಕ ಮೊದಲ ಹೆಜ್ಜೆ ಇಟ್ಬಿಡಿ. ಮಕ್ಕಳು, ಗಂಡ, ಹೆಂಡತಿ, ಸಂಬಂಧ ಯಾರನ್ನೇ ಆಗಲಿ ಪ್ರೀತಿಸೋದು ಒಳ್ಳೆಯದೇ, ಇಲ್ಲ ಅಂತಲ್ಲ. ಪ್ರೀತಿ ಕೊಟ್ಟರೆ ಪ್ರೀತಿನೇ ಮರಳುತ್ತೆ. ಹಾಗಂತ ನಿಮ್ಮ ಆತ್ಮಶಾಂತಿ, ನಿಮ್ಮ ಸ್ವ ಮೌಲ್ಯವನ್ನು ಕಳೆದುಕೊಳ್ಳುವಷ್ಟು ಇನ್ನೊಬ್ಬರನ್ನ ಪ್ರೀತಿಸೋದು ಅಪಾಯಕರ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅದು ನಿಮಗೆ ಅಪಾಯ ಮಾಡುತ್ತೆ, ಅವರಿಗಲ್ಲ. ಅತಿಯಾಗಿ ನೀವು ಅವರನ್ನು ತುಂಬ ಪ್ರೀತಿಸೋಕ್ಕೆ ಇಲ್ಲ ಕಾಳಜಿ ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬೆಲೆಯನ್ನು ನೀವು ಕಳ್ಕೊಳ್ತಿದ್ದೀರಾ. ಇದು ನಿಮ್ಮ ಅನುಭವಕ್ಕೆ ಬಂದಿದೆ. ಹಾಗಾಗಿ ಅದನ್ನು ತಿದ್ಕೊಳ್ಳೋಕ್ಕೆ ಸಾಕಷ್ಟು ಒಂದು ಮೋಟಿವೇಶನ್ನೇ ಕೊಟ್ಟಿದ್ದಾರೆ ಇವತ್ತು ಬಾಬಾ ನಿಮಗೆ. ಒಂದು ನಿಜವಾದ ಸಂಬಂಧ ಹೇಗಿರುತ್ತೆ ಗೊತ್ತಾ? ಅದು ನಿಮ್ಮ ಹಾಗೆ ಇರುತ್ತೆ. ಯಾರನ್ನೂ ಕುಗ್ಗಿಸ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾರ ಬೆಳವಣಿಗೆಯನ್ನು ತಡೆಯೋದಿಲ್ಲ. ನೀವು ನನ್ನಿಂದ ಆಗದೆ ಇರೋದನ್ನ ಅವ್ರು ಮಾಡಿದಾರಲ್ಲ ಅನ್ನೋ ರೀತಿಯಲ್ಲಿ ಖುಷಿ ಕೊಡ್ತೀರಾ. ಹಾಗೆ ಅವರ ಮನಸ್ಸಿಗೆ ಭಯ, ಗೊಂದಲ, ಆತಂಕ ಮೂಡದ ರೀತಿಯಲ್ಲಿ ನೀವು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀರಾ. ನಿಮ್ಮನ್ನು ಇನ್ನಷ್ಟು ಈ ವಿಚಾರಗಳು ಬೆಳಗಿಸ್ತಾ ಇದ್ದಾವೆ. ಆದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗ ಕೇವಲ ಅನಿವಾರ್ಯವಾಗಿ ಬದುಕ್ತಾ ಇದ್ದೀರಾ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ನೀವೇ ಸಮಯ ಕೊಟ್ಕೊಂಡಾಗ ನೀವು ಯಾರಿಗೋಸ್ಕರ ಏನು ಒಳ್ಳೆಯದನ್ನು ಬಯಸ್ತಾ ಇದ್ದೀರಲ್ಲ ಅವರಿಗೂ
ಅವರಿಗೂ ಒಳ್ಳೆಯದಾಗುತ್ತೆ, ಅದರ 10 ಪಟ್ಟು ನಿಮಗೂ ಒಳ್ಳೆಯದಾಗುತ್ತೆ. ಈಗ ಅವರಿಗಷ್ಟೇ ಆಗ್ತಾ ಇರ್ಬೋದು, ನಿಮಗೇನೂ ಆಗ್ತಾ ಇಲ್ಲ. ಯಾಕಂದರೆ ನೀವು ನಿಮ್ಮ ಮೌಲ್ಯವನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಇದು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಎಷ್ಟೋ ಸಮಸ್ಯೆಗಳು ಇದೇ ರೀತಿ ಅನುಭವಿಸ್ತಾ ಇರೋದ್ರಿಂದನೇ, ಇದೇ ರೀತಿ ಗೊಂದಲದಿಂದಲೇ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಿವೆ. ಮೊದಲೇ ನೀವು ನಿಮ್ಮ ಬೆಲೆಯನ್ನು ಕಂಡುಕೊಂಡಿದ್ರೆ, ನಿಮ್ಮನ್ನು ಪ್ರೀತಿಸಿ ಗೌರವ ಕೊಟ್ಕೊಳ್ಳೋದನ್ನು ನಿಮಗೆ ನೀವೇ ಕಲ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ. ಆದರೆ ಪಾಠ ಕಲಿತ ಮೇಲೆ ಕೆಲವರಿಗೆ ಅದು ಅರ್ಥ ಆಗೋದು. ಅದೇ ರೀತಿ ಕೆಲವು ಸಂಬಂಧಗಳು ನಿಮ್ಮ ಜೀವನದಲ್ಲಿ ಬಂದು ಪಾಠ ಕಲಿಸಿದ್ದಾವೆ. ಈಗ ಆ ಪಾಠವನ್ನು ತಾತ್ಸಾರ ಮಾಡದೆ, ಕುಗ್ಗದೆ, ಸರಿಯಾದ ರೀತಿಯಲ್ಲಿ ನೀವು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಿ. ಕೆಲವು ಸಂಬಂಧಗಳು ನಿಮ್ಮ ಜೀವನದಲ್ಲಿ ಉಳಿಯಲು ಬರೋದಿಲ್ಲ, ಅವು ನಿಮ್ಮನ್ನು ಎಚ್ಚರಿಸಲು ಬಂದಿರ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವರು ಪ್ರೀತಿಯನ್ನು ಕೊಡ್ತಾರೆ, ಕೆಲವರು ಪಾಠವನ್ನು ಕೊಡ್ತಾರೆ. ಎರಡೂ ಜೀವನದ ಬೆಳವಣಿಗೆಯ ಭಾಗವಾಗ್ಬೋದು. ಅದನ್ನು ಅರ್ಥ ಮಾಡಿಕೊಂಡು ಸಾಗಿ. ಅದು ಬಿಟ್ಟು ಕುಗ್ಗೋದಲ್ಲ, ನನ್ನಿಂದ ಆಗೋದಿಲ್ಲ ಅನ್ನೋದಲ್ಲ, ಏರಿಳಿತ ಅನ್ನೋದಿಲ್ಲ. ಜೀವನದಲ್ಲಿ ಒಬ್ಬ ಅತೀ ದೊಡ್ಡ ಶ್ರೀಮಂತನಿಗೂ ಕೂಡ ಸಮಸ್ಯೆಗಳಿದ್ದಾವೆ, ಅತೀ ಬಡವನಿಗೂ ಕೂಡ ಸಮಸ್ಯೆಗಳಿದ್ದಾವೆ. ಆದರೆ ಬಡವನ ಸಮಸ್ಯೆ ತುಂಬ ಕಡಿಮೆ, ಶ್ರೀಮಂತನ ಸಮಸ್ಯೆ ಅತೀ ದೊಡ್ಡದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅವ್ರ ಹತ್ರ ಹಣ ಇದೆ, ಆದರೆ ಆ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆದರೆ ನಿಮ್ಮ ಹತ್ರ ಹಣ ಇಲ್ಲ, ಸಮಸ್ಯೆನೂ ಇದೆ. ಹಾಗಂತ ಆ ಸಮಸ್ಯೆಯ ಜೊತೆ ನೀವು ಮುಂದೆ ಸಾಕ್ತಾನೆ ಇರ್ತೀರ. ಇದೇ ಕಾನ್ಫಿಡೆಂಟ್, ಅಂದರೆ ಇದೇ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಿದೆ. ಹಾಗಾಗಿ ಯಾರ ಜೊತೆನೂ ನಿಮ್ಮ ಜೀವನವನ್ನು, ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳದೆ ನಾನೇ ವಿಶೇಷ ಅನ್ನೋ ರೀತಿಯಲ್ಲಿ ನೀವು ಆ ಗುರುವಿನ ಮಾರ್ಗದರ್ಶನದಲ್ಲಿ, ಅವರ ಶರಣದಲ್ಲಿ ಸುರಕ್ಷಿತವಾಗಿದ್ದೀರ. ಅದೇ ಒಂದು ಎನರ್ಜಿಯೊಂದಿಗೆ ಮ್ಯಾನಿಫೆಸ್ಟ್ ಮಾಡ್ತಾ ನಿಮ್ಮ ಇಚ್ಛೆಗಳನ್ನು ನೀವು ಮುಂದೆ ಹೋಗಿ. ಆದರೆ ನನ್ನ ಇಚ್ಛೆಗಳು ಯಾಕೆ ಈಡೇರ್ತಿಲ್ಲ ಅನ್ನೋ ಪ್ರಶ್ನೆಗಿಂತ ಯಾವ ಸಮಯದಲ್ಲಿ ನೀವು ಅದನ್ನು ನನಗೆ ಕೊಡ್ತಿರೋ, ಹೇಗೆ ಬದಲಾವಣೆ ಮಾಡಿಕೊಡ್ತಿರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ವರ್ತಮಾನದಲ್ಲಿ ನಾನಿದ್ದೀನಿ, ಈಗ ಪ್ರಸ್ತುತ ಎನರ್ಜಿಯಲ್ಲಿದ್ದೀನಿ. ನಾನು ನಿಮ್ಮನ್ನು ನಂಬಿ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನನ್ನ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ. ಆದರೆ ನನಗೆ ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನನ್ನ ಜೊತೆಗಿರಬೇಕು ಅನ್ನುವ ಒಂದು ಪ್ರಾರ್ಥನೆ, ಇದೊಂದು ದೃಢ ಸಂಕಲ್ಪ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳನ್ನೇ ಮಾಡುತ್ತೆ. ಅದನ್ನೊಮ್ಮೆ ಮಾಡಿ ನೋಡಿ. ಇದರಲ್ಲಿ ಏರಿಳಿತ ಕಾಣ್ತೀರಾ, ಆದರೆ ಇದು ಸ್ವಲ್ಪ ಸಮಯ ತಗೊಳುತ್ತೆ. ನಿಮ್ಮನ್ನು ಪರೀಕ್ಷೆ ಮಾಡ್ಬೋದು. ಹೌದಾ, ನೀವು ನಿಜವಾದ ದೃಢವಾದ ಸಮರ್ಪಣೆಯೊಂದಿಗೆ ಶರಣಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಗುರುವಿನಿಂದ ಕೆಲವು ಒಂದು ಪರೀಕ್ಷೆಗಳು ಎದುರಾಗ್ತವೆ. ಆ ಪರೀಕ್ಷೆಯಲ್ಲಿ ನೀವು ಯಾವಾಗ ಪಾಸ್ ಆಗ್ತಿರೋ, ನಾನು ಅಂದರೆ ಏನೇ ಆಗಲಿ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಅದೇ ಮಾತಿನ ಪ್ರಕಾರ ನಾನು ನಡ್ಕೊಳ್ತೀನಿ ಅಂತೇಳಿ ನೀವು ದೃಢವಾದ ವಿಶ್ವಾಸದೊಂದಿಗೆ 10 ಅಲ್ಲ 100 ಬಾರಿ ಹೇಳ್ತಿರೋ, ಅದೇ ಒಂದು ಮ್ಯಾನಿಫೆಸ್ಟ್ ಆಗುತ್ತೆ. ಈ ಬ್ರಹ್ಮಾಂಡದ ಎನರ್ಜಿ ಆ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮನ್ನು ಆ ಗುರುವಿನ ಸನಿಹಕ್ಕೆ ಕರ್ಕೊಂಡು ಹೋಗೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಯಾವುದು ದೂರ ಆಗಬೇಕು, ಯಾವುದು ಹತ್ತಿರ ಆಗಬೇಕು, ಯಾವುದನ್ನು ಬದಲಾವಣೆ ಮಾಡಿಕೊಡಬೇಕು, ಯಾವುದು ಇಲ್ಲದನ್ನು ಕೊಡಬೇಕು, ಭಾಗ್ಯದಲ್ಲಿರೋದನ್ನು ಯಾವ ರೀತಿ ಬ್ಲಾಕೇಜ್ಗಳಿಂದ ಕಾಪಾಡಿಕೊಡಬೇಕು, ಎಲ್ಲವನ್ನು ಅವರು ಗಮನಿಸ್ತಾ ಹೋಗ್ತಾರೆ. ಯಾಕಂದರೆ ನಿಮ್ಮ ಪೂರ್ಣ ಜವಾಬ್ದಾರಿಯನ್ನು ಅವ್ರ ಕೈಲಿಟ್ಟು ಶರಣಾಗಿರ್ತೀರ. ಹಾಗಾಗಿ ಇದೇ ರೀತಿ ನಿಮಗೆ ಇವತ್ತು ಗುರುವಿನಿಂದ ಒಂದು ಉಪದೇಶ ಯಾವ ರೀತಿ ಸಿಕ್ಕಿದೆ ಅಂದರೆ, ಈ ಸಮಯದಲ್ಲಿ ನೀವು ಕಂಗಾಲಾಗಿದ್ದರೆ ಕೆಲವೊಂದು ವಿಚಾರಗಳಿಂದ, ಅದಕ್ಕೆ ತಕ್ಕ ಹಾಗೆ ಒಂದು ಪ್ರೇರಣೆಯನ್ನು ಗುರು ಇಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಎನರ್ಜಿಗೆ ತಕ್ಕ ಹಾಗೆ ಈ ಒಂದು ವಿಚಾರ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ತಂದಿದೆ ಅಂದರೆ, ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಒಂದು ಕೃತಜ್ಞತೆಯ ಭಾವದ ರೂಪದಿಂದ ಒಂದು ಸಾಯಿರಾಮ್ ಅನ್ನುವ ಕಮೆಂಟ್ ಇದೆಯಲ್ಲ, ಅದು ಬ್ರಹ್ಮಾಂಡದಲ್ಲಿ ನಿಮ್ಮ ಒಂದು ಎನರ್ಜಿಯನ್ನು ಪಸರಿಸುವಂತೆ ಮಾಡುತ್ತೆ. ಅದರಿಂದ ನೀವು ಖಂಡಿತ ಹೀಲ್ ಆಗ್ತೀರಾ, ಪ್ರೊಟೆಕ್ಟ್ ಆಗ್ತೀರಾ. ಹಾಗೆ ನಿಮ್ಗೆ ಯಾವ ಸಹಾಯ ಬೇಕೋ ಅದು ಸಮಯಕ್ಕೆ ಸರಿಯಾಗಿ ಗುರುವಿನಿಂದ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಋಣದ ಎನರ್ಜಿಯನ್ನು ಕೃತಜ್ಞತೆಯ ಮೂಲಕ ಸಾಯಿರಾಮ್ ಅಂತ ಹೇಳಿ ಒಂದು ಕಮೆಂಟ್ ಮಾಡುವ ಮೂಲಕ ಆ ಗುರುವಿಗೆ ಒಂದು ನಮನ ಸಲ್ಲಿಸುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.